ಯೂಟ್ಯೂಬ್ ಅಲ್ಲಿ ಯಾವ್ದಾರ ಡಾಕ್ಟರ್ ತಿನ್ರಿ ಅಂದ್ರೆ ತಿನ್ನೋದು ಫ್ರೆಂಡ್ಸ್ ಒಂದು 3 ದಿನ ಆಮೇಲೆ ಬಿಟ್ಬಿಡೋದು. ಮತ್ತೆ ಅದನ್ನ ಇವತ್ತೆಲ್ಲ ಖಾಲಿ ಮಾಡೋದೇ ನನ್ನ ಟಾರ್ಗೆಟ್. ನೀವು ರುಬ್ತಾ ಇಲ್ಲ, ಆಗ್ಲೇ ಎಗ್ ಕುಡಿಸ್ಬಿಟ್ಟೆ ಅದನ್ನ. ನಿಮ್ಮಂತವ್ರೇನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಅಷ್ಟೇ ಎಣ್ಣೆ ಹಾಕೊಂಡು ಊಟ ಮಾಡಿ ಬೇಯಿಸ್ಕೊಳ್ಳೋದು. ತಾಜ್ ಮಹಲ್ ಕಟ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ರು ಯಾವಾಗ್ಲೂ ಮುಗ್ದೋಗಿರೋದು ನನ್ನ ಪ್ರಕಾರ. ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ. ಲ್ಯಾಟ್ರಿ ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಸೆಕ್ಯೂರಿಟಿ ಗಾರ್ಡ್ ಆಗಿ ಬಿಟ್ಟಿರೋದು ಏನಕ್ಕೆ ಅದೆಲ್ಲ ನೋಡ್ಕೊ ಅಂತ. ಈ ತರ ಎಲ್ಲ ಹಾಸಿಗೆ ತುಂಬಾ ಹಾಸ್ಕೊಂಡ್ ಮಲ್ಕೋಬಿಟ್ರೆ ನಿನ್ನೇನಾರ ಬೆಂಗಳೂರಲ್ಲಿ ನಾನ್ ನೋಡ್ದೆ ಇಷ್ಟೊಂದು ಮತ್ತೆ ಮುಟ್ಟಲ್ಲ ಅಂತ ನಿಮ್ಮ ಅವನ ಮೇಲೆ ಆಡೆ ಇಕ್ಬಿಡು, ಅಷ್ಟೇ ಸಾಕು ನನ್ಗೆ. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಬ್ರು ದಡ್ರ ಸೇರ್ಕೊಂಡು ಏನ್ ಮಾಡ್ತೀವೋ ಏನೋ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಓ ವಾಷಿಂಗ್ ಮಿಷಿನ್ ಅಂದ್ರೆ ಹಿಂಗ ಇದು ಆಕ್ಚುಲಿ ಚೆನ್ನಾಗಿರೋದು. ಈ ತರ ಬಟ್ಟೆ ಮುಟ್ಟಾಗ ಮುರ ಅನ್ಬೇಕು. ಏನೋ ಕಂದಲೆ ಏನೋ ಕೆಂಗೇರಿ ಮೋರಿ. ಆಮೇಲೆ ಅದ್ರ ಮೇಲೆ ಏನು ಇರಲ್ಲ, ಧೂಳು ಇರ್ತೈತೆ ಅಷ್ಟೇ. ಐ ಡೋಂಟ್ ಕೇರ್. ವಾಷಿಂಗ್ ಮಿಷಿನ್ ಸಿಕ್ಕಿದ್ ನನಗೆ ಮರಳುಗಾಲಲ್ಲಿ ಕೋಲ್ಡ್ ಜ್ಯೂಸ್ ಸಿಕ್ಕಂಗ ಆಯ್ತು. ಎಲ್ಲ ಹೆಣ್ಮಕ್ಳು ಕನ್ಸಲ್ಲ ಫ್ರೆಂಡ್ಸ್, ಮನೇಲಿ ಪ್ರತಿಯೊಂದು ಸಾಮಾನು ಇರ್ಬೇಕು ಅಂತ. ಕಾಡು ಪ್ರಾಣಿ ಯಾವ್ದಾರ ಬಂದು ಎಳ್ಕೊಂಡೋದ್ರು ಕಿಟಕಿಲ್ ನೋಡ್ಬಿಟ್ಟು ಸೈಲೆಂಟ್ ಆಗಿ ಬಾಗ್ಲಾಕೊಂಡು ನಿದ್ದೆ ಮಾಡ್ತೈತೆ. ಅಪ್ಪ ಏನ್ ಮಾಡಕ್ಕಾಗಲ್ಲ, ಇಷ್ಟೊತ್ತಲ್ಲಿ ಕೆಲಸ ಏನು ಎತ್ಬಾರ್ದು ಫ್ರೆಂಡ್ಸ್. ಬೆಳ್ಳುಳ್ಳಿ ಕೊಡಿ, ಅಲ್ಲೇ ಎತ್ಕೊಳ್ಳಿ. ಬೆಳ್ಳುಳ್ಳಿ ತಿಂತ ಇದೆಯಾ ಬೆಳಗ್ಗೆ? ಅಲ್ಲೇ ಎತ್ಕೋ. ಏನಕ್ಕೆ ತಿನ್ಬೇಕು? ಓ ಇದು ನಾವೇ ಆಶ್ಚರ್ಯ ಪಡುವಂತ ವಿಷಯ. ತಿಂದಿರೋ ಮುಂದಕ್ಕೆ ಜೀವನ ಚೆನ್ನಾಗಿರೋದು. ಇದು ತಿಂದ್ರೆ ಮುಂದಕ್ಕೆ ಜೀವನ ಚೆನ್ನಾಗಿರ್ತೈತಾ? ಏನಕ್ಕೆ ತಿಂತ ಇದೆಯಲ್ಲ ಅದನ್ನ? ಒಂದ್ 3 ದಿನ ತಿಂತೀಯ, 3 ದಿನ ಬಿಟ್ಬಿಡ್ತೀಯ. ಏನ್ ಈ ತರ ಗುಟ್ಟು? ತಿನ್ಬೇಕು, ಒಳ್ಳೇದೇ ಡಾಕ್ಟರ್ ಅವರ. ವಾ ಯೂಟ್ಯೂಬ್ ಅಲ್ಲಿ ಯಾವ್ದಾರ ಡಾಕ್ಟರ್ ತಿನ್ರಿ ಅಂದ್ರೆ ತಿನ್ನೋದು ಫ್ರೆಂಡ್ಸ್ ಒಂದು 3 ದಿನ ಆಮೇಲೆ ಬಿಟ್ಬಿಡೋದು, ಮತ್ತೆ ಸ್ಟಾರ್ಟ್ ಮಾಡೋದು. ಏನೋ ಮಾಡ್ಕೊಪ್ಪ, ನಾನು ಬೇಗ ಟಿಫನ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆಗಿದ್ದೀರಿ? ನಾನು ಸೂಪರ್ ಡೂಪರ್ ಆಗಿದ್ದೀನಿ ಫ್ರೆಂಡ್ಸ್. ತುಂಬಾ ಸುಸ್ತು ಆಗ್ಬಿಟ್ಟಿದ್ದೀನಿ. ಸುಸ್ತಾಯ್ತಂತ ಮಲ್ಕೊಂಡ್ರೆ ಕೆಲಸ ನಡೆಯಲ್ಲ, ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಬಿಟ್ಟಿದ್ದೀನಿ. ಈಗ ಟೈಮ್ ಬಂದು 7:30 ಆಯ್ತು ಫ್ರೆಂಡ್ಸ್. ಈಗ ಶಿವಾಗೆ ನಾನು ಕೆಲ್ಸಕ್ಕೆ ಹೋಗೋದು 8:30 ಒಂದು 9 ಗಂಟೆ ಅಷ್ಟರಲ್ಲಿ ಆಗ್ತಿದೆ. ಶಿವಾಗ ಇತ್ತೀಚೆಗೆ 8 ಗಂಟೆ 7:45 ಹಿಂಗೆ ಕೆಲ್ಸಕ್ಕೆ ಹೋಗ್ಬೇಕಾಗ್ತಿದೆ. ಅದಕ್ಕೆ ತಟ್ ಅಂತ ಟಿಫನ್ ಮಾಡಲ್ಲ ಅಂತ ಅನ್ಕೊಂಡೆ. ಅದಕ್ಕೆ ನಾನು ದೋಸೆ ಇಟ್ಟು ಬಿಟ್ಟಿದ್ದೀನಲ್ಲ ಫ್ರೆಂಡ್ಸ್. ಮೊನ್ನೆ ದೋಸೆ ಇಟ್ಟು ಹಾಲು ಈ ತಂಗಳಪಟ್ಟಿಗೆಯಿಂದ ಎಷ್ಟೊಂದು ಉಪಯೋಗ. ಕೇಸರಿ ಬಾತು, ಬಿರಿಯಾನಿ ಮಾತ್ರ ಖಾಲಿ ಆಯ್ತೀನಿ. ಸ್ವಲ್ಪ ಇತ್ತು ಟಮೋಗನ್ ಹಾಕಿದೀನಿ. ದೋಸೆ ಎತ್ತಿಟ್ಟಿದೆ ಫ್ರೆಂಡ್ಸ್. ನೆನ್ನೆ ಒಂದು 4 ದೋಸೆ ಮಾಡ್ಕೊಂಡೆ, ನನಗೆ ಸೂಪರ್ ಡೂಪರ್ ಆಗಿತ್ತು. ಅದಕ್ಕೆ ಈಗ ಟಿಫನ್ ಇದನ್ನೇ ಮಾಡ್ತಿದ್ದೀನಿ. ಸಿಂಪಲ್ ಆಗಿ ಒಂದು ಚಟ್ನಿ ಮಾಡಿ ದೋಸೆ ಮಾಡ್ತೀನಿ. ಮತ್ತೆ ನಾವು ಇವತ್ತು ಇಂಪಾರ್ಟೆಂಟ್ ಆಗಿ ನಾನು ಕೆಲಸ ಮಾಡ್ಬೇಕಾಗ್ತಿದೆ ಫ್ರೆಂಡ್ಸ್. ಇವತ್ತು ನಾವು ವಾಷಿಂಗ್ ಮಿಷಿನ್ ನೋಡ್ಬೇಕು ಹೆಂಗ್ ಬರ್ತೈತ ಏನೋ. ಅದಕ್ಕೆ ಮೊದಲು ಬಟ್ಟೆ ನೆನ್ಸಿಡ್ತೀನಿ, ನೀರ್ ತಂದಿಟ್ಬಿಡಪ್ಪಿ. ಯಾಕಂದ್ರೆ ನಾವ್ ಹಂಗೆ ವಾಶ್ ಮಾಡಕ್ಕಾದ್ರೆ ಕೊಳೆ ಹೋಗೋದು ನನಗೆ ಡೌಟ್ ಐತೆ ಫ್ರೆಂಡ್ಸ್. ಅದಕ್ಕೆ ಒಂದು 1 ಅವರ್ ನೆನ್ಸ್ಬಿಟ್ಟು ಆಮೇಲೆ ಟ್ರಯಲ್ ನೋಡೋಣ ಅಂತ ನನ್ನ ಅನಿಸಿಕೆ. ನೋಡೋಣ ಹೆಂಗ್ ಬರುತ್ತೋ ಏನೋ. ಜಾಸ್ತಿ ಕೊಳೆ ಇರೋ ಬಟ್ಟೆಗಳಿಗೆ ಪಕ್ಕ ಯೂಸ್ ಆಗಲ್ಲ ಫ್ರೆಂಡ್ಸ್, ನನಗೆ ಈಗಲೇ ಗೊತ್ತಾಯ್ತು. ಉಪ್ಪು ಹಾಕಿ ದೋಸೆ ಹಿಟ್ಟನ್ನು ಚೆನ್ನಾಗಿ ಕಲಸಿಕೊಳ್ಳಬೇಕು. ಓಕೆ ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಮಾತಾಡೋದು ಬಿಟ್ಬಿಟ್ಟೆ. ಇವತ್ತು ಫುಲ್ ಡೇ, ನಾಳೆಗೆ ಹಬ್ಬಗೆ ಪ್ರಿಪರೇಷನ್, ಇವತ್ತು ಪೂಜೆ ಇದೇ ಇರ್ತೈತೆ ಫ್ರೆಂಡ್ಸ್. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೆನ್ನೆ ವಿಶ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಎಷ್ಟೊಂದು ವಿಶಸ್ ನನ್ನ ಲೈಫಲ್ಲಿ ಇದೆ, ಫಸ್ಟ್ ಟೈಮ್ ಇಷ್ಟೊಂದು ವಿಶಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ದೋಸೆ ಹಿಟ್ಟನ್ನ ಸೈಡಲ್ಲಿ ಇಟ್ಕೋಬೇಕು. ಅರ್ಜೆಂಟಾಗಿ ಚಟ್ನಿ ಆಗ್ಬೇಕಂದ್ರೆ ಏನು ಒಗ್ಗರಣೆ ಇಲ್ಲ ಫ್ರೆಂಡ್ಸ್. ಇದೊಂಥರ ಹಸಿ ಚಟ್ನಿ, ಒಗ್ಗರಣೆ ಸಹ ಹಾಕಲ್ಲ ನಾನು, ಅಂತ ಚಟ್ನಿ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತಗೋಬೇಕು, ಹುರ್ಗಡ್ಡೆ ಇದ್ರೆ ತಗೋಬೇಕು, ಐತೆ ಹಾಗಾಗಿ ತಗೋಬೇಕು. 1 ಸ್ಪೂನ್ ಅಷ್ಟು ಇದ್ರೂ ಸಾಕು, ರುಚಿಗೆ ತಕ್ಕಷ್ಟು ಅಷ್ಟೇ. ಬರೀ ಕಡಲೆಪಪ್ಪು ಚಟ್ನಿನೂ ಚೆನ್ನಾಗಿರಲ್ಲ. ಬರೀ ಕಡಲೆಪಪ್ಪು ಚಟ್ನಿ ತಿನ್ಬಿಟ್ಟು ದೋಸೆ ತಿನ್ಬಿಟ್ಟು ಏನಾರ ಕೆಲ್ಸಕ್ಕೆ ಹೋಗ್ಬಿಟ್ರೆ ಬಾಯಿ ಅಡಿಕೆಗೆ ಅಲ್ಲೇ ಜೀವ ಒದ್ದಾಡ್ಬಿಡ್ಬೇಕಾಗ್ತೈತೆ. ಅದಕ್ಕೆ ಮಿಕ್ಸ್ಗೆ ಒಂದ್ ಸ್ವಲ್ಪ ತೆಂಗಿನಕಾಯಿ ಹಾಕೊಳ್ಳೋದು. ಮಾಮೂಲಿ ದೋಸೆ ತಿಂದ್ರೆ ಬಾಯರ್ಕೆ ಹಾಗೆ ಆಗ್ತೈತೆ ಫ್ರೆಂಡ್ಸ್. ನೀವು ಅಬ್ಸರ್ವ್ ಮಾಡಿ. ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಚಿಕ್ಕ ಜಾರ್ಗೆ. ನೆನ್ನೆಲ್ಲ ಅಷ್ಟೊಂದೆಲ್ಲ ವೆರೈಟೀಸ್ ತಿನ್ಬಿಟ್ಟು ಚಟ್ನಿ ದೋಸೆ ತಿನ್ಬೇಕಂದ್ರೆ ಮನಸ್ಸು ವಿಲ ಅಂತ ಒದ್ದಾಡ್ತೈತೆ ಫ್ರೆಂಡ್ಸ್. ನಾವು ಮನೇಲಿ ಆಮೇಲೆ ತೋರಿಸ್ತೀನಿ. ಕೇಕ್ಗಳು ಹಂಗೆ ಐತೆ ಫ್ರೆಂಡ್ಸ್, ಅರ್ಧದಷ್ಟು ಮಾತ್ರ ಖಾಲಿ ಆಯ್ತು, ಇನ್ನ 3/4 ಭಾಗದಷ್ಟು ಐತೆ ಕೇಕು. ಅದನ್ನ ಇವತ್ತೆಲ್ಲ ಖಾಲಿ ಮಾಡೋದೇ ನನ್ನ ಟಾರ್ಗೆಟ್. ನೀವು ಟಂಪ ಬಂದೇ ಬಿಡ್ತು. ಶಿವ ಓಡೇ ಹೋಗ್ಬಿಡ್ತೈತೆ ಇವಾಗ ದೋಸೆ ತಿನ್ನಕ್ಕೆ, ಸಾರಿ ಕೆಲಸ ಮಾಡಕ್ಕೆ. ಬೇಗ ರುಬ್ಬಿಡ್ತೀನಿ. ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಫ್ರೆಂಡ್ ಎಷ್ಟೊಂದು ಕೆಲಸ ಮಾಡಿದೀನಿ. ಅಪ್ಪ ದೇವರೇ, ಯಾವ್ದಕ್ಕೂ ಪಕ್ಕದಲ್ಲಿ ದೋಸೆ ಹಾಕ್ತಾ ಇರ್ತೀನಿ ಫ್ರೆಂಡ್ಸ್.
ಹಾಕ್ಬಿಟ್ಟು ದೋಸೆ ಮಾಡ್ಕೊಟ್ರೆ ಆರಾಮಾಗಿ ಬರೀ ದೋಸೆ ತಿನ್ಬೋದು, ಹಂಗಿರ್ತೈತೆ ಫ್ರೆಂಡ್ಸ್. ಶಿವ ಬೇಡ ಅಂತಿದೆ, ಅವ್ರಿಗೆ ಚಿಕ್ಕ ವಯಸ್ಸಿಂದ ತಿಂದು ಒಂಥರ ಆಗ್ಬಿಟ್ಟಿದಂತೆ ಬೆಣ್ಣೆ. ನಮ್ಗೆ ಹಂಗೇನಿಲ್ಲ ಫ್ರೆಂಡ್ಸ್, ಇತ್ತೀಚೆಗೆ ಅಭ್ಯಾಸ ಮಾಡ್ಕೊಂಡಿರೋದು. ಎಷ್ಟು ಬೆಣ್ಣೆ ಕೊಟ್ಟರು ತಿಂತೀನಿ, ಹಂಗಾಗ್ಬಿಟ್ಟಿದೀನಿ. ಹಾಲ್ ಮಾತ್ರ ಆಗ್ತಾ ಇಲ್ಲ. ತೆಂಗಿನಕಾಯಿ, ಉರ್ಗಡ್ಲೆ, ಉಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಇಷ್ಟೇ ಫ್ರೆಂಡ್ಸ್. ಸಿಂಪಲ್ ಚಟ್ನಿ. ಚಿಕ್ಕ ಮಿಕ್ಸಿ ಡಬಲ್ ಫ್ರೆಂಡ್ಸ್, ರುಬ್ತಾ ಇಲ್ಲ, ಆಗ್ಲೇ ಎಗ್ ಕುಡಿಸ್ಬಿಟ್ಟೆ ಅದನ್ನ. ನಿಮ್ಮಂತವ್ರೇನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅದಕ್ಕೆ ದೊಡ್ಡ ಮಿಕ್ಸಿಲಿ ರುಬ್ಕೋತೀನಿ. ಘಮ ಘಮ ಅಂತಿದೆ. ಮೊಟ್ಟೆ ವೆಜ್ಜ ನಾನ್ ವೆಜ್ಜ ಗೊತ್ತಾಗ್ತಾ ಇಲ್ವಲ್ಲ ಫ್ರೆಂಡ್ಸ್. ಯಾಕಂದ್ರೆ 2 ಮೊಟ್ಟೆ ಇದೆ. ಶಿವಾಗಿ ಎಗ್ ದೋಸೆ ಹಾಕೊಡೋಣ ಅಂತ ಹಾಕೊಟ್ಟೆ ಬಿಡ್ತೀನಿ ಫ್ರೆಂಡ್ಸ್. ಇವತ್ತೊಂದಿನ ಅದನ್ನ ವೆಜ್ಗೆ ಸೇರಿಸ್ಬಿಡೋಣ. 2 ಎಗ್ ದೋಸೆ ಮಾಡ್ಕೊಡ್ತೀನಿ. ಈ ಥರ ಎಗ್ ದೋಸೆ ಹಾಕ್ಬೇಕಾದ್ರೆ ಯಾವಾಗಲೂ ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಉಪ್ಪನ್ನ ರುಬ್ಬಿಟ್ಕೊಬಿಟ್ಟು ಅದ್ರ ಮೇಲೆ ಸವರ್ಕೊಂಡು ಆಮೇಲೆ ಮೊಟ್ಟೆ ಹಾಕೊಂಡು ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತೆ. ಒಂದ್ಸಲ ಈ ರೆಸಿಪಿನ ನಾನು ತೋರಿಸಿದ್ದೆ. ಆ ಥರ ಚಟ್ನಿ ರುಬ್ಕೊಳ್ಳೋಕ್ಕೂ ಟೈಮ್ ಇಲ್ಲ ಅಂದರೆ ಈ ಥರ ದೋಸೆ ಹಾಕೊಂಡು ಮಂದಕ್ಕೆ ಅದ್ರ ಮೇಲೆ ಮೊಟ್ಟೆನ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು 2 ಮೊಟ್ಟೆ ಹಾಕೋಬೇಕು ಫ್ರೆಂಡ್ಸ್. ಫುಲ್ ಆಮ್ಲೆಟ್ ತಿಂದಂಗೆ ಇರ್ತೈತೆ, ದೋಸೆ ತಿಂದಂಗೆ ಇರಲ್ಲ, ತುಂಬ ರುಚಿಯಾಗಿರ್ತೈತೆ. ಆದರೆ ನಾನು ಒಂದೊಂದೇ ಆಮ್ಲೆಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನು ಕಂಜೂಸ್ ಅಂದ್ಬಿಟ್ಟು. ಆಮೇಲೆ ಅದಕ್ಕೆ ಖಾರ ಪುಡಿ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಉಪ್ಪು ಸ್ವಲ್ಪ ಹಾಕ್ಕೊಳ್ಳೋದು. ಒಣ ಚಟ್ನಿ ಇಲ್ಲದೆ ಇದ್ರೆ ಈ ಥರ ಮಾಡ್ಕೊಬಿಡೋದು ಅಷ್ಟೇ. ಇದನ್ನೊಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು, ಉಪ್ಪು ಖಾರ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳೋತಾರೆ. ಅದನ್ನು ಬಿಟ್ಬಿಟ್ಟು 1-2 ನಿಮಿಷ ಊಟ ಮಾಡಿ ಬೇಯಿಸ್ಕೊಳ್ಳೋದಷ್ಟೇ. ಇದನ್ನ ಮಾಡ್ಬೇಕಾದ್ರೆ ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಆ ಎಣ್ಣೆ ಮಿಸ್ ಮಾಡ್ತೀರ ಹಾಕೋಬೇಕು. ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೊಂಡು ಊಟ ಮಾಡಿ ಬೇಯಿಸ್ಕೊಳ್ಳೋದು. 1-2 ನಿಮಿಷ ಊಟ ಮಾಡಿ ಬೇಯಿಸ್ಕೊಂಡ್ರೆ ಆಗೋಯ್ತು. ಇಷ್ಟೇ ಸಿಂಪಲ್ ಆಗಿ. ಇದಕ್ಕೆ ಚಟ್ನಿನೇ ಇರಬೇಕು ಅಂತ ಏನಿಲ್ಲ, ಈ ಥರನೇ ಹಂಗಂಗೇನು ತಿನ್ಕೋಬೋದು, ಆಮ್ಲೆಟ್ ತಿಂದಂಗಿರ್ತೈತೆ. ಇಲ್ಲ ತೆಂಗಿನಕಾಯಿ ಚಟ್ನಿನೋ, ಕಡಲೆಕಾಯಿ ಚಟ್ನಿನೋ, ಟೊಮೊಟೊ ಚಟ್ನಿನೋ, ಈ ಥರ ಯಾವ್ದಾದ್ರು ಚಟ್ನಿಗೆ ಮ್ಯಾಚ್ ಮಾಡ್ಕೋಬೋದು. ಪಲ್ಯನೇ ಬೇಕು ಅಂತ ಏನಿಲ್ಲ. ಹಾಗಾಗಿ ಈ ದೋಸೆ ನಾನು ಆಗಾಗ ಮಾಡ್ತಾ ಇರ್ತೀನಿ. ಈಗ ಅರ್ಜೆಂಟಲ್ಲಿ ಆಗಬೇಕು ಅಂದ್ಬಿಟ್ಟು ಈ ಥರ ಮಾಡ್ತಾ ಇದ್ದೀನಿ. ಶಿವ ಚಟ್ನಿಲಿ ಅಷ್ಟೊಂದು ದೋಸೆಗಳು ಇಷ್ಟಪಡ್ತೀನಲ್ಲ, ಶಿವಾಗ ಏನಿದ್ರು ಪಲ್ಯ ಏನಾದರೂ ಇರಬೇಕು, ಅದಕ್ಕೋಸ್ಕರ ಈ ಥರ ಮಾಡಿಬಿಟ್ಟೆ. ಎಗ್ ದೋಸೆ, ಇನ್ನೊಂದು ಎಗ್ ದೋಸೆ ರೆಡಿ ಆಗ್ತಿದೆ, ಆಮೇಲೆ ತಿಂತೀಯಾ? ಸರಿ. ಓಕೆ ಫ್ರೆಂಡ್ಸ್, ನನಗೀಗ ದೋಸೆ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ. ನೆನ್ನೆ ಒಂದು ಸ್ವಲ್ಪ ತಿನ್ಬಿಟ್ಟೆ, ಒಂಥರ ಆಗ್ತಿದೆ. ಅದಕ್ಕೆ ಮೊದಲು ಬಟ್ಟೆ ನೆನೆಸ್ಬಿಡ್ತೀನಿ. ನೆನೆಸ್ಬಿಟ್ಟು ಹಾಕಿದ್ರೆ ಒಂದು ಸ್ವಲ್ಪ ಜಾಸ್ತಿ ಕ್ಲೀನ್ ಆಗ್ತೈತಲ್ಲ ವಾಷಿಂಗ್ ಮಿಷಿನಲ್ಲಿ ಅಂತ ನನ್ನ ಐಡಿಯಾ. ಮಧ್ಯಾಹ್ನ ತನಕ ನೆನೆಸ್ತೀನಿ, ಮಧ್ಯಾಹ್ನ ನೋಡೋಣ ಹೆಂಗ್ ಕ್ಲೀನ್ ಆಗ್ತೈತೆ ಏನು ಅಂತ. ನಾನೊಂದು ಪ್ಲಾನ್ ಮಾಡ್ಕೊಂಡೆ, ನೋಡಿದ್ರೆ ಗಾರೆ ಕೆಲಸದಂಡ ಒಂದು ಪ್ಲಾನ್ ಮಾಡ್ಕೊಂಡ್ರು. ಮನೆ ಬಾಗ್ಲ ಸಿಮೆಂಟ್ ಹಾಕೊಂಡು ಕಲಿಸ್ತಾ ಇದ್ರು, ಬಟ್ಟೆಗಳು ಬೇರೆ ನೆನೆಸ್ಬಿಟ್ಟಿದ್ದೆ. ಇನ್ನೇನು ಮಾಡೋದು, ಸಂಜೆ ಮೇಲೆ ಒಕ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಸುಮ್ಮನೆ ಕೆಲ್ಸಕ್ಕೆ ಹೋಗ್ಬಿಟ್ಟೆ. 2000 years later. ಹಾಯ್ ಫ್ರೆಂಡ್ಸ್, ಈಗ ಸಂಜೆ 7 ಗಂಟೆ ಆಗ್ತಾ ಬಂತು. ಈಗ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಏನೇನೋ ಪ್ಲಾನ್ ಮಾಡ್ಕೊಂಡೆ ಫ್ರೆಂಡ್ಸ್. ನಾಳೆನೇ ಹಬ್ಬ ಇಟ್ಕೊಂಡು ಈ ಥರ ಐತೆ ಅವಸ್ಥೆ. ಬಟ್ಟೆಗಳು ಬೆಳಗ್ಗೆ ನೆನೆಸಿದ್ದು ಹಂಗೆ ಇಟ್ಬಿಟ್ಟಿದ್ದೀನಿ. ಅದೇ ಫ್ರೆಂಡ್ಸ್, ಮಧ್ಯಾಹ್ನ ಬೆಳಗ್ಗೆ ತೋರಿಸ್ನಲ್ಲ, ಸಿಮೆಂಟ್ ಕಲಿಸ್ಕೊಂಡು ಅವಣ್ಣಂದ್ರು 6 ಗಂಟೆಲಿ ಎಲ್ಲ ಮುಗಿಸಿ ಎಲ್ಲ ಕ್ಲೀನ್ ಮಾಡ್ಕೊಟ್ಬಿಟ್ಟೋದ್ರು. ಏನು ಮಾಡ್ತಾವ್ರಂದ್ರೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇಷ್ಟೊತ್ತಿಗೆ ಒಂದು ತಾಜ್ ಮಹಲ್ ಕಟ್ಟಬೇಕು ಅಂತ ಸ್ಟಾರ್ಟ್ ಮಾಡಿದ್ರು, ಯಾವಾಗಲೂ ಮುಗ್ದೋಗಿರೋದು ನನ್ನ ಪ್ರಕಾರ. ಏನ್ ತಲೆ ಇದೆ ಅಂತ ಮಾತಾಡ್ತಿರೋ, ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ. ಇಲ್ಲಿ ಫ್ರೆಂಡ್ಸ್, ಪಕ್ಕದ ಮನೆ ಹೊಸ ಮನೆ ನೆಲ ಎಲ್ಲ ಕಿತ್ತಾಕ್ಬಿಟ್ಟು ಹೊಸ ನೆಲ ಹಾಕವ್ರೆ. ಹಾಲು ಮಾತ್ರನಾ, ಇಲ್ಲೊಂದು ಸ್ವಲ್ಪ ಹಾಕಿಟ್ಟವ್ರೆ. ಅಜ್ಜೆ ಇಟ್ಬಿಟ್ಟೆ, ಏನೋ ಹೆಚ್ಚು ಕಡಿಮೆ ಟಾಮು ಮೇಲೆ ಹಾಕ್ಬಿಡೋಣ. ಈ ಥರ ನೆಲಕ್ಕೆ ಸಿಮೆಂಟ್ ಹಾಕ್ತಾರೆ ಫ್ರೆಂಡ್ಸ್. ಅಲ್ಲೆಲ್ಲ ಆ ನೆಲ ಹೆಂಗಂದ್ರೆ ಕುಟ್ಟಿದ್ರೆ ಸೌಂಡ್ ಬರ್ತಾ ಇತ್ತು, ತಮಟೆ ಹೊಡೆದಂಗೆ. ಅದಕ್ಕೆ ಎಲ್ಲ ತೆಗೆದ್ಬಿಟ್ಟು ಎಲ್ಲ ಹೊಸ್ದಾಕ್ ಹಾಕವ್ರೆ. ನಮ್ಮನೇನೋ ಹಂಗೆ ಮಾಡ್ತೀವಿ ಅಂದರು. ನನ್ನ ಕೈಯೇ ಮುಗಿಯೋದೊಂದು ಬಾಕಿ ಫ್ರೆಂಡ್ಸ್ ಶಿವಾಗೆ. ಬೇಡಪ್ಪ ಬೇಡ ಅಂತ, ಯಾಕಂದರೆ ಈಗ ತಾನೇ ಎಲ್ಲ ಕ್ಲೀನ್ ಮಾಡಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಒಂದು ವಾರ ನಾನು ಬೀದಿಗೆ ಬಿಡಬೇಕಂದ್ರೆ ನಿಜವಾಗ್ಲೂ ಕಷ್ಟ ಫ್ರೆಂಡ್ಸ್. ಅಲ್ಲಿ ಇಲ್ಲಿ ಒಲೆ ಹಾಕೋ ಪೇಷನ್ಸ್ ಅಂತೂ ನನ್ನ ಹತ್ರ ಇಲ್ಲ. ಅದಕ್ಕೆ ನಾನು ಬೇಡ ನಮಗೆ ಅಂತಲೇ ಹೇಳ್ದೆ. ಈಗ ನಮ್ಮನ್ನೆಲ್ಲ ಅಷ್ಟೊಂದೇನು ಕಿತ್ತೋಗಿಲ್ಲ ಫ್ರೆಂಡ್ಸ್, ದೇವ್ರ ದಯೆಯಿಂದ. ಒಂದು ಸ್ವಲ್ಪ ಕ್ರ್ಯಾಕ್ ಆಗೈತೆ ಅಷ್ಟೇ. ಆ ಕ್ರ್ಯಾಕ್ನೆಲ್ಲ ನಾವೇ ಕ್ಲೋಸ್ ಮಾಡ್ಕೊಳ್ತೀವಿ ಅಂತ ಅಂದ್ಕೊಂಡೆ. ಓಕೆ ಫ್ರೆಂಡ್ಸ್, ಶಿವ ಇವಾಗ ಎಲ್ಲ ಹೊರಗಡೆ ಹೋಗೈತೆ. ಈಗ ತಾನೇ ಓನರ್ ಎಲ್ಲ ಹೋದ್ರು. ಅದಕ್ಕೆ ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಶಿವ ಬರಲಿ ಅಂತ ಕಾಯ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಬರ್ತಡೇಗೆ ಒಂದು ಸರ್ಪ್ರೈಸ್ ಐತೆ, ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ. ಬರ್ತಡೇ ಮುಗಿದ್ಮೇಲೆ ಒಂದು ಗಿಫ್ಟ್ ಬಂದೈತೆ ನನಗೆ. ಯಾರ ಕಡೆಯಿಂದ, ಎಲ್ಲಿಂದ, ಹೆಂಗೆ ಎತ್ತ ಎಲ್ಲ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ಈ ವರ್ಷ ಬರ್ತಡೇ ಮಾತ್ರ ಡಬಲ್ ಧಮಾಕ ಫ್ರೆಂಡ್ಸ್. ಡಬಲ್, 3 4 ಎಲ್ಲ ಧಮಾಕ ಅನ್ಕೊಳ್ಳಿ. ಎಷ್ಟೊಂದು ಗಿಫ್ಟ್ಸ್. ವಾಷಿಂಗ್ ಮಿಷಿನ್ ಬಂತು, ನನ್ನ ಫ್ರೆಂಡ್ ಕಡೆಯಿಂದ ಸೀರೆ, ಬಳೆ, ಓಲೆ, ಮತ್ತೆ ಬೆಳ್ಳಿದು ಬ್ರಾಸ್ಲೆಟ್, 2 ಕೇಕು, ಎಷ್ಟೊಂದು ಬಂತು. ಮತ್ತೆ ನೆನ್ನೆನೆ ಬರ್ಬೇಕಾಗಿತ್ತು ಫ್ರೆಂಡ್ಸ್ ಈ ಗಿಫ್ಟ್. ಸ್ವಲ್ಪ ಲೇಟ್ ಆಗಿ ಇವತ್ತು ಬಂತು. ಅದು ತೋರಿಸ್ಬಿಡ್ತೀನಿ ಮೊದಲು ಗಿಫ್ಟ್. ಗಿಫ್ಟ್ ಅಂತೂ ಎಷ್ಟು ಇಷ್ಟ ಅಂದ್ರೆ ಟಂಟಡ ಸಕ್ಕತ್ತಾಗೈತೆ ಫ್ರೆಂಡ್ಸ್. ಎಲ್ಲ ತಿಂಡಿಗಳೇ. ಇದು ಕಳಿಸ್ಕೊಟ್ಟಿರೋದು ನಮ್ಮ ಅಕ್ಕ ಫ್ರೆಂಡ್ಸ್. ಅವರೇನೇನೆ ಬರ್ಬೇಕಾಗಿತ್ತು, ಲಾಸ್ಟ್ ಮಿನಿಟ್ ಅಲ್ಲಿ ಕ್ಯಾನ್ಸಲ್ ಆಯ್ತು. ಅದಕ್ಕೆ ನನ್ಗೆ ಇಷ್ಟ ಅನ್ಬಿಟ್ಟು ಇವೆಲ್ಲ ಕಳಿಸ್ಕೊಟ್ಟವ್ರೆ. ಇದೆಲ್ಲ ನನ್ನ ಫೇವ್ರೇಟೆ. ಲೇಸು ಟೇಸ್ಟ್ ನೋಡಿದ್ದೀನಿ ಯಾವಾಗ್ಲಾರ ಒಂದ್ಸಲ. ಇವೆರಡು ನನ್ಗೆ
ಹೊಸದಾಗಿ ಕಾಣಿಸ್ತಾ ಇರೋದು. ಅದಕ್ಕೆ ಇವೆರಡನ್ನೂ ಓಪನ್ ಮಾಡಿ ನೋಡ್ಲೇಬೇಕು ನಾನು ಈಗಂತೂ ಹೆಂಗೈತೆ ಏನು ಅಂತ. ಇದು 5 ಗಂಟೆಗೆ ಬಂತು ಫ್ರೆಂಡ್ಸ್. 5 ಗಂಟೆಯಿಂದ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕೂತಿದೀನಿ ಅನ್ಕೊಳ್ಳಿ. ನಿಮ್ಗೆ ತೋರ್ಸ್ಬೇಕು ಮೊದ್ಲು, ನಿಮ್ ಮುಂದೆನೆ ಓಪನ್ ಮಾಡ್ಬೇಕು ಅಂತ. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಫ್ರೆಂಡ್ಸ್ ಸಕ್ಕತ್ತಾಗೈತೆ. ನಾನು ಸಣ್ಣ ಚಾಕ್ಲೇಟ್ ಬರುತ್ತಲ್ಲ ಕ್ಯಾಡ್ಬರಿಲಿ ಉದ್ದದ ಅದನ್ಕೊಂಡೆ. ಇದು ನನ್ ಡ್ರೀಮು. ಓ ಮೈ ಗಾಡ್, ಶಿವಾಗ ಎಷ್ಟು ಸಲ ಕೇಳಿದೀನೋ ಈ ತರ ಚಾಕ್ಲೇಟ್ಸ್ ಎಲ್ಲ ಪ್ಯಾಕ್ ಮಾಡಿ ಸರ್ಪ್ರೈಸ್ ಆಗಿ ಕೊಡೋ ಅಂದ್ಬಿಟ್ಟು. ನಾನೇ ಕೇಳಿದೀನಿ ಫ್ರೆಂಡ್ಸ್, ಒಂದ್ಸಲನೂ ತಂದ್ಕೊಟ್ಟಿಲ್ಲ. ಡೈರಿ ಮಿಲ್ಕ್ 5 ಸ್ಟಾರ್. ಇದು ಜೆಮ್ಸ್ ಅಂತೂ ನೋಡಿ ಎಷ್ಟು ವರ್ಷ ಆಯ್ತು ನಾನು ಅದ್ ತಿಂತಿದ್ದೆ ಸಕ್ಕತ್ತಾಗಿ. ಎಷ್ಟೊಂದು ಡೈರಿ ಮಿಲ್ಕ್ಸ್, 6 ಡೈರಿ ಮಿಲ್ಕ್ಸ್ 5 ಸ್ಟಾರ್ಸ್. ಇದು 5 ಸ್ಟಾರ್. ವಾವ್, ಫುಲ್ ಖುಷಿ ಆಯ್ತು ಫ್ರೆಂಡ್ಸ್ ನನಗೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಇದು ನಿಜವಾಗ್ಲೂ ನನ್ನ ಬೆಸ್ಟ್ ಗಿಫ್ಟ್. ಇದು ನಿಂಗೆ ಫೇಮಿಂಗ್ ಆಗಿ ಸಿಕ್ಸ್ಬಿಟ್ರೆ ಡೈಲಿ ನೋಡ್ಕೊಂಡು ಚಪ್ಪರ್ಸ್ಕೊಂಡು ನೋಡ್ಬೋದು ಅಂತ ಅನ್ಕೋತೀನಿ. ಬೈ ಚಾನ್ಸ್ ಇದನ್ನ ನಾನು ಆತರ ಪಟ್ಟಿ ಸಂಜೆ ಓಪನ್ ಮಾಡ್ಬಿಟ್ಟಿದ್ರೆ ಇದೆಲ್ಲ ಇಷ್ಟೊತ್ತು ನಾನು ಹೊಟ್ಟೆ ಹೊಳಗಿರ್ತಾ ಇರ್ತೇನೋ. ಆದ್ರೆ 1-2 ದಿನ ಇದನ್ನ ನಾನು ಹಿಂಗೆ ಇಟ್ಕೊಂಡು ನೋಡ್ತಾ ಇರ್ಬೇಕು. ಇದು ಕನ್ಸ ಅಂತ ನನ್ ಸಖತ್ ಇಷ್ಟ ಫ್ರೆಂಡ್ಸ್ ಚಾಕ್ಲೇಟ್ಸ್ ಅಂದ್ರೆ. ಇದು ಫಸ್ಟ್ ಗಿಫ್ಟ್. ಇದೇ ಈ ರೇಂಜ್ ಖುಷಿ ಕೊಡ್ತು. ಇನ್ನ ಇದು ಅದು ಕ್ಯಾಡ್ಬೆರಿ ಅಂತ. ಇದು ಬ್ರೌನ್ ಕೇಕ್. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಬ್ರೌನ್ ಕೇಕ್ ಫ್ರೆಂಡ್ಸ್. ಇಲ್ಲಿ ಏನೇನೋ ಐತದ ನಂಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಂಗೆ ಸಖತ್ ಇಷ್ಟ ಆಯ್ತು ಈ ಗಿಫ್ಟ್ ಮಾತ್ರ. ಶಿವ ಒಂದೊಂದೇ 15 ದಿನಕ್ಕೆ ತಿಂಗಳಿಗೆ ಒಂದೊಂದು ಚಾಕ್ಲೇಟ್ ತಂದು ಕೊಡ್ತೈತಿ. ಇವತ್ತು ಇರೋ ಚಾಕ್ಲೇಟ್ ನೆಲ್ಲ ಹಂಗಸ್ಕೊಂಡ್ ತಿಂತೀನಿ. ಒಂದೇ ದಿನ ತಿನ್ನಲ್ಲ, 1 ವಾರ ಒಂದೊಂದು. ಇಷ್ಟೊಂದು ಜೊತೆಗೆ ಲೇಸು. ಶಿವ ಬಂದ್ಮೇಲೆ ಓಪನ್ ಮಾಡ್ಬೇಕಾಯ್ತು ಫ್ರೆಂಡ್ಸ್ ನಾನು. ಶಿವ ಫುಲ್ ಶಾಕ್ ಆಗೋದು. ಇದು ಚಾಕ್ಲೇಟ್ ಬಿಸ್ಕೆಟ್ ಕೇಕ್ ಒಂದೇ ಯೋಚನೆ. ಆದ್ರೆ ಫುಲ್ ಗಾಳಿ ಮಾತ್ರ ಐತಿ ಇದ್ರೊಳಗಡೆ. ಒಂದು ಓಪನ್ ಮಾಡಿ ನೋಡ್ಬಿಡ್ತೀನಿ ಫ್ರೆಂಡ್ಸ್. ಸಖತ್ ಇಷ್ಟ ಆಯ್ತು ನನಗೆ. ಓ ಮೈ ಗಾಡ್, ಚಾಕ್ಲೇಟು. ಚಾಕ್ಲೇಟ್ ಕೇಕ್ ಇದು. ಶಿವ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತೀನಿ ಫ್ರೆಂಡ್ಸ್ ನಾನು. ಖಾಲಿ ಟಾಮ್, ವೇರ್ ಈಸ್ ಯುವರ್ ಡ್ಯಾಡ್? ಟಾಮು ಎಷ್ಟೊಂದು ತಿಂಡಿ ಗೊತ್ತಾನೋ. ನಿನ್ ಮನ್ಸಲ್ಲೇ ಬೈಕೋಬಿಡ್ತೀಯ ಅಷ್ಟು ತಿಂಡಿ. ಆದ್ರೆ ನೀನೇನು ತಿನ್ನಂಗಿಲ್ಲ ಟಾಮ್ ಅದ್ರಲ್ಲಿ. ಸಾರಿ ಫಾರ್. ಅಪ್ಪಿ ಬಾಯಲ್ಲಿ ಒಂದು ಸರ್ಪ್ರೈಸು. ಯಾರಿಗೆ ಸೀಕ್ರೆಟ್ ಆಗಿ ಮೆಸೇಜ್ ಫೋನ್ ಮಾಡ್ತಾ ಇದೀಯಾ? ಯಾವ ಹುಡುಗಿ? ಟಾಮ್ ನಿನ್ನ ಸೆಕ್ಯೂರಿಟಿ ಗಾರ್ಡ್ ಆಗಿ ಬಿಟ್ಟಿರೋದು ಏನಕ್ಕೆ? ಅದೆಲ್ಲ ನೋಡ್ಕೊ ಅಂತ. ಪಕ್ಷಿ ಸೌಂಡ್ ನೋಡು. ವಾವ್, ಟಾಮ್ ಮಗು ತಿಂಡಿ. ಟಾಮ್ ಫ್ರೆಂಡ್ಸ್ ಹಾಸಿಗೆ ಮೇಲೆ ಇಟ್ಟಿದ್ದೀನಿ ಅಂತ ಏನೋ ಅನ್ಕೋಬೇಡಿ ಫ್ರೆಂಡ್ಸ್. ನಾನು ಇದೆಲ್ಲ ನೋಡ್ಬೇಕು ಅನ್ನೋದು ನನ್ನ ಡ್ರೀಮ್ ಫ್ರೆಂಡ್ಸ್. ಈ ತರ ಎಲ್ಲ ಹಾಸಿಗೆ ತುಂಬಾ ಹಾಸ್ಕೊಂಡ್ ಮಲ್ಕೋಬಿಟ್ರೆ. ನೀನೇನಾರ ಬೆಂಗಳೂರಲ್ಲಿ ನಾನು ನೋಡ್ದೆ ಸಕ್ಕತ್ತಾಗಿ ಕಾಣಿಸ್ತಿದೆ. ಟಾಮ್ 5 ಮಿನಿಟ್ಸ್ ಕಣ್ ಮುಚ್ಕೊಂಡ್ ಬಾ. ಮುಚ್ಕೊಂಡ್ ಬಾಪಿ. ಲಡ್ಡು ಬಂದ್ ಬಾಯಿಗೆ ಬೀಳ್ತೈತೆ ನಿಮ್ಗೀಗ. ಈಗ ಕಂಡ್ಬಿಡು. ಇಷ್ಟೊಂದು ಸೂಪರ್ ಅಲ್ಲ? ಬೇರೆ ತಿಂಡಿ ಏನ್ ಆಗ್ಲೇ ತಾನೆ. ನಿನಗಲ್ಲಪ್ಪಿ, ನನಗಿದೆಲ್ಲ ಒಂದೊಂದ್ ಟೇಸ್ಟ್ ನೋಡು. ಆಮೇಲೆ ಮತ್ತೆ ಮುಟ್ಟಲ್ಲ ಅಂತ ನಿಮ್ಮ ಅವನ ಮೇಲೆ ಆಡೆ ಇಕ್ಬಿಡು. ಅಷ್ಟೇ ಸಾಕು ನನ್ಗೆ. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ತಾಮು ನೋಡು ಎಷ್ಟೊಂದು ತಿಂಡಿಗಳು. ತಾಮಗನ್ಗೆ ಸ್ವಲ್ಪನೇ ಬಿಸ್ಕೆಟ್ ಫ್ರೆಂಡ್ಸ್. ಅವ್ನು ಮತ್ತೆ ಊಟ ಮಾಡ್ಬೇಕು. ಬಿಸ್ಕೆಟ್ ತಿನ್ನಂದ್ರೆ ಊಟ ಮಾಡಲ್ಲ. ಡ್ಯಾನ್ಸ್ ಮಾಡೋ ಅದಕ್ಕೆ ಒಂದೆರಡು ಸ್ಟೆಪ್ಪು. ಅಪ್ಪನೇ ಬರ್ತೈತೆ ಅವನಿಗೆ. ನಮ್ ಬಟ್ಟೆಗಳು ನನ್ನ ದಾರಿಗೆ ಅಡ್ಡ ನಿಂತಾವೆ ನೋಡಿ. ನಾನು ಇದ್ದೀನಿ ನೆನಪು ಮಾಡ್ಕೊ ಅಂತ.
ಓಕೆ ಫ್ರೆಂಡ್ಸ್, ಚಾಕ್ಲೇಟ್ ಎಲ್ಲ ನೋಡಿದ್ದಕ್ಕೆ ಫುಲ್ ಎನರ್ಜಿ ಬಂದ್ಬಿಡ್ತು, ತಿಂದಿದ್ದಕ್ಕೆ ಇನ್ನೂ ಡಬಲ್ ಎನರ್ಜಿ ಬಂದ್ಬಿಡ್ತು. ಇದೇ ಎನರ್ಜಿಲಿ ರಾತ್ರಿ 1 ಗಂಟೆ 2 ಗಂಟೆ ತನಕ ನನಗೆ ಎಷ್ಟೇ ಕೆಲಸ ಇದ್ರೂ ನಾನು ಮುಗಿಸ್ತೀನಿ. ಐತೆ ಸಹ ಫ್ರೆಂಡ್ಸ್, 2 ಬೇಷನು, ಬಟ್ಟೆಗಳವೆ, ಪಾತ್ರೆಗಳವೆ, ದೇವ್ರ ಕೂಡ ಐತೆ. ಇದಕ್ಕೆ ಬೆಳೆ ಇದಕ್ಕೆ ಬೇಕು, ನಾಳೆ ಸ್ಪೆಷಲ್ ಅದೇನೇನೆ, ಸಂಕ್ರಾಂತಿ ಸ್ಪೆಷಲ್ ಇದಕ್ಕೆ ಬೆಳೆ ಸರ್. ಓಕೆ ಫ್ರೆಂಡ್ಸ್, ವಾಷಿಂಗ್ ಮಿಷಿನ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್ ಹೆಂಗ್ ವರ್ಕ್ ಆಗ್ತಿದೆ ಏನು ಅಂತ. ನಿನ್ನ ಸ್ವಹಸ್ತದಿಂದ ಸ್ಟಾರ್ಟ್ ಮಾಡ್ಬಪ್ಪ, 100 ಕಾಲ ಬಾಳಿಕೆ ಬರ್ಲಿ ಅಂತ. ನೀನೇ ಹೋಗಿ ಬಾ, 100 ಕಾಲ ಬಾಳಿಕೆ ಬರ್ತಿದ್ದೆ ನೋಡಿ ಫ್ರೆಂಡ್ಸ್. ನಾನು ಮುಟ್ಟಿದ್ರೆ ಆಳಂತೆ. ನಿನ್ ಬಟ್ಟೆ ನೀನೇ ಹೋಗ್ಕೋ, ನನ್ ಬಟ್ಟೆ ಹೋಗಿಬೇಡ. ನನ್ ಬಟ್ಟೆ ನಾನು ಹೋಗ್ಕೋತೀನಿ. ವಾಷಿಂಗ್ ಮಿಷಿನ್ ಅಲ್ಲಿ ಹೋಗ್ಕೋತಿಯಾ? ನನ್ ಕೈ ಅದೇ ನಾಯಿ ಬಲ ಕುದ್ರೆ ಜುಟ್ಟು ಅಷ್ಟೇ ಫ್ರೆಂಡ್ಸ್, ತಾಮು ಬಲ ಕುದ್ರೆ ಜುಟ್ಟು ಅಷ್ಟೇ. ಓಕೆ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್. ಮೊದ್ಲು ಆನ್ ಮಾಡ್ಕೊಳಕ್ ಹೋಗ್ಲಿಲ್ಲ ಫ್ರೆಂಡ್ಸ್, ಮೊದ್ಲು ನೀರ್ ಹಾಕೋಬಿಡ್ತೀನಿ. ಎಲ್ಲ ಕರೆಕ್ಟ್ ಆಗೈತಾ? ಇದಂತೂ ತುಂಬಾ ಸೆನ್ಸಿಟಿವ್ ಫ್ರೆಂಡ್ಸ್, ಗ್ಲಾಸ್ ಹೊಡೆದೋಗ್ಬಿಡ್ತೀನಿ, ಅದಕ್ಕೆ ಇದನ್ನ ಹಾಸಿಗೆ ಮೇಲೆ ಇಟ್ಬಿಡ್ತೀನಿ. 1 ಬಿಂಗೆ ನೀರ್ ಹಾಕೊಂಡು ನೋಡ್ತೀನಿ, ಎಷ್ಟು ಅಳತೆ ತೋರಿಸ್ತಾರ ಅಣ್ಣ ನೆನ್ನೆ ಅಷ್ಟು ಹಾಕೊಳ್ತೀನಿ. ಅಂದ್ರೆ 1 ಬಿಂಗೆ ನೀರ್ ಹಾಕೊಂಡ್ರೆ ಸಾಕು ಫ್ರೆಂಡ್ಸ್. ಆಮೇಲೆ ಬಟ್ಟೆ ಎಲ್ಲ ಹಾಕ್ತಿವಲ್ಲ, ನೀರು ಮೇಲಕ್ ಬತ್ತಿತ್ತಲ್ಲ, ಕರೆಕ್ಟ್ ಆಗಿ 1 ಬಿಂಗೆ ಸಾಕು ನೀರು. ಒಂದ್ ಬಿಂಗೆ ಸಾಲಲ್ಲ ಫ್ರೆಂಡ್ಸ್, ಒಳಗಡೆ ಇದೆ ನೀರು. ಇನ್ನೊಂದ್ ಬಿಂಗೆ ಬೇಕು, ಇನ್ನೊಂದ್ ಬಿಂಗೆ ನೀರು ಎತ್ಕೊಬತ್ತೀನಿ. ಅರ್ಧ ಬಿಂಗೆ ಸಾಕು ಅನ್ಕೋತೀನಿ ಫ್ರೆಂಡ್ಸ್. ಬಟ್ಟೆಲ್ ಹಾಕಿದ್ರೆ ಮೇಲಕ್ ಬತ್ತೈತೆ. ಇಷ್ಟು ನೀರ್ ಹಾಕೋಬೇಕು ಫ್ರೆಂಡ್ಸ್. ಬಟ್ಟೆಲ್ ಹಾಕಿದ್ರೆ ಇನ್ನೊಂದ್ ಸ್ವಲ್ಪ ನೀರ್ ಮೇಲಕ್ ಬತ್ತೈತಲ್ಲ, ಕರೆಕ್ಟ್ ಆಗಿ ಸರಿ ಹೋಗ್ತೈತೆ. 1.5 ಬಿಂಗೆ ನೀರ್ ಹಾಕೊಂಡಿದೀನಿ. ರಾತ್ರಿ ಟ್ರಯಲ್ ನೋಡೋ ಏಕೈಕ ವ್ಯಕ್ತಿ ನಾನೇ ಫ್ರೆಂಡ್ಸ್ ಪ್ರಪಂಚದಲ್ಲಿ ಅನ್ಕೋತೀನಿ. ಮೊದ್ಲು ಸೋಪ್ ಪುಡಿ ಹಾಕ್ಬೇಕಾ? ಆಲ್ರೆಡಿ ಸೋಪ್ ಪುಡಿ ಹಾಕಿದೀವಲ್ಲ, ಇನ್ನೊಂದ್ ಸ್ವಲ್ಪ ಹಾಕ್ಬೇಕಾ? ಇಬ್ರು ದಡ್ರ ಸೇರ್ಕೊಂಡು ಏನ್ ಮಾಡ್ತೀವೋ ಏನೋ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸೋಪ್ ಪುಡಿನೇ ಹಾಕ್ತೀನಿ ಫ್ರೆಂಡ್ಸ್, ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬೇಕಲ್ಲ. ಸ್ವಲ್ಪ ಸೋಪ್ ಪುಡಿ ಹಾಕೋತೀನಿ, ಯಾಕಂದ್ರೆ ಆಲ್ರೆಡಿ ಬೆಳಗ್ಗೆ ನೆನ್ಸಿತೀನಿ. ಬರೀ ಸೋಪ್ ಪುಡಿ ಹಾಕ್ಬಿಡ್ತೈತೆ. ಸೋಪ್ ಪುಡಿ ಹಾಕೊಂಡು ಕೈಯಲ್ಲಿ ಹಾಕಿ ಕಲಿಸ್ಬೇಕಂದ್ರೆ ಸೋಪ್ ಪುಡಿನ. ಜೈ ಶ್ರೀರಾಮ್. ಯಾ ಸುತ್ತೈತೆ. ಸೋಪ್ ಪುಡಿ ಮಿಕ್ಸ್ ಆಗ್ಲಿ ಅಂತ ಹಿಂಗ್ ಮಾಡಿದೆ ಫ್ರೆಂಡ್ಸ್. 2 ನಿಮಿಷಕ್ಕೆ ತಿರುಗಿಸಿದ್ದೆ ನಾನು, ಅದಕ್ಕೆ ಆಫ್ ಆಯ್ತು. 2 ನಿಮಿಷ ಈ ಕಡೆ, 2 ನಿಮಿಷ ಆ ಕಡೆ. ಈಗ ಆಫ್ ಮಾಡ್ಬಿಟ್ಟು ಬಟ್ಟೆ ಹಾಕ್ಲಾ? ಕೊಳೆ ಬಟ್ಟೆಗಳು ಹೋಗ್ತೈತೋ ಇಲ್ಲ ಅಂತ ಇನ್ನೊಂದಿನ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಯಾಕಂದ್ರೆ ನಾನು ಬಟ್ಟೆಗಳನ್ನ ಜಾಸ್ತಿ ಗಲೀಜ್ ಮಾಡ್ಕೊಳ್ಳಲ್ಲ, ಹಂಗಾಗಿ ಹಾಕ್ತೀನಿ ಫ್ರೆಂಡ್ಸ್. ಬಟ್ಟೆನ ಉಲ್ಟಾ ಮಾಡಿ ಹಾಕ್ಬೇಕು ಅಂತ ಅನಿಸ್ತೈತಿ ಯಾವ್ದಕ್ಕೂ ತಾನೇ ಪೇ. ಜೈ ಶ್ರೀರಾಮ್. ಬಟ್ಟೆ ಹೋಗ್ಯಾಗ ಶ್ರೀರಾಮ್. 2 ಜೊತೆ ಹಾಕಕ್ ಹೇಳಿದ್ರು, ಅದಕ್ಕೆ 4 ಟಾಪ್ ಹಾಕ್ತೀನಿ. ಈಗ 4 ಟಾಪ್ ಹಾಕಿದೀನಿ. ಈಗ ಆನ್ ಮಾಡೋಣ. 15 ನಿಮಿಷಕ್ಕೆ ಇಟ್ಕೊಳ್ರಿ ಅಂತ ಅಂದ ಹುಡುಗ. ಈ ಕಡೆ ಮಾತ್ರ ಟರ್ನ್ ಹೋಗ್ಬೇಡ್ರಿ, ಡೋಂಟ್ ಅಂತ ಐತೆ. ಲಿಫ್ಟ್ ಅಂದ್ರೆ ಈ ಕಡೆ ತಿರುಗಿಸ್ರಿ ಅಂತ ಹೇಳಿದ್ರು. ಇಷ್ಟು ಸಾಕು ಅನ್ಕೋತೀನಿ. ರೊಟೇಟ್ ಆಗ್ತಾ ಐತೆ. ವಾಷಿಂಗ್ ಮಿಷಿನ್ ಅಂದ್ರೆ ಹಿಂಗ ಇದು ಆಕ್ಚುಲಿ ಚೆನ್ನಾಗಿರೋದು. ಹುಡುಗ ಹೇಳ್ದಂಗೆ ಆಗ್ತೈತಪ್ಪಿ. ಈ ಕಡೆ ಒಂದ್ ಸ್ವಲ್ಪ, ಈ ಕಡೆ ಒಂದ್ ಸ್ವಲ್ಪ ತಿರುಗ್ತೈತೆ. ಮುಚ್ಚಿಲ್ಲ ಅಂದ್ರೆ ಏನಾಗಲ್ಲ. ಸಿಡಿತೈತಾ ಸಾಸಿವೆ ತರ? ಆಮೇಲೆ ಅದಷ್ಟೇ ಸ್ಟಾಪ್ ಆಗ್ತೈತಂತೆ, ಅವಾಗ ನಾವ್ ಎತ್ಕೋಬೇಕಂತೆ. ವಾ, ಈ ಅವತಾರದ ರಾಶಿ ಬಟ್ಟೆ ಒಗಿಬೇಕಾದ್ರೆ 10 ಗಂಟೆ ರಾತ್ರಿನೇ. ಅದೇ ಫ್ರೆಂಡ್ಸ್, ಡೈಲಿ ಇಲ್ಲ ಒಂದಿನ ಬಿಟ್ಟು ಸ್ವಲ್ಪ ಬಟ್ಟೆ ಇದ್ದಾಗೆ ವಾಶ್ ಮಾಡ್ಕೋಬೇಕು. ಅದೇ ಅದಕ್ಕೆ ಇವತ್ತು ವಾಶ್ ಮಾಡ್ಕೊಂಡು ಇನ್ಮೇಲೆ ಡೈಲಿ ಸ್ವಲ್ಪನೇ ಸೌಂಡ್ ಬಂದ್ರೆ ಆಫ್ ಮಾಡ್ಕೋಬೇಕು ಅಂತ. ಅದ್ ಬಟನ್ ಅದಷ್ಟು ಕದೆ ಟರ್ನ್ ಆಗ್ಬಿಡ್ತೈತೆ ಫ್ರೆಂಡ್ಸ್. ಇಲ್ಲಿಗೆ ತಿರ್ಗಿಸಿದ್ನಲ್ಲ ನಾನು, ಇಲ್ಲಿಗೆ ಟರ್ನ್ ಆಗ್ಬಿಟ್ಟು ಸ್ಟಾಪ್ ಆಗ್ತೈತೆ, ಮತ್ತೆ ಸೌಂಡ್ ಬರ್ತೈತೆ, ಮತ್ತೆ ತಿರುಗ್ತೈತಾ. ಅಷ್ಟೇ, ಅದಷ್ಟು ಕಡೆ ಸ್ಟಾಪ್ ಆಯ್ತು. ಈಗ ಆರಾಮಾಗಿ ನಾವು ಎತ್ಕೋಬಹುದು. ಇದನ್ನ ಎತ್ಕೋಬೇಕು, ಯಾವ್ದಕ್ಕೂ ಸ್ವಿಚ್ ಆಫ್ ಮಾಡಿ ಎತ್ಕೋಬೇಕು ಫ್ರೆಂಡ್ಸ್. ನಮ್ಗಿನ್ನೂ ಗೊತ್ತಿಲ್ಲ ಇದ್ರ ಬಗ್ಗೆ. ಮತ್ತೆ ಒಂದ್ಸಲ ಜಾಲಿಸ್ಕೋಬೇಕು. ಒಗದ್ ಕೊಡ್ತೈತೆ ಅಷ್ಟೇ, ನಾವು ಜಾಲಿಸ್ಕೋಬೇಕು. ಬಟ್ಟೆ ನೀಟಾಗಿ ವಾಶ್ ಆಗೈತಾ ಇಲ್ಲ ಅಂತ ನಮ್ಗೆ ನೋಡಿ ಗೊತ್ತಾಗ್ಬೇಕು. ಇನ್ನೊಂದು ನೋಡದೆ ಗೊತ್ತಾಗ್ಬೇಕಂದ್ರೆ ಒಂದೇ ಟಿಪ್ ಫ್ರೆಂಡ್ಸ್, ಈ ತರ ಬಟ್ಟೆ ಮುಟ್ಟಾಗ ಮುರ ಅನ್ಬೇಕು. ಮೆತ್ತಗಿರ್ಬಾರ್ದು ಆ ತರ. ಅದೇ ನನ್ನ ಬಟ್ಟೆಗಳು ಅಷ್ಟೊಂದು ನಾನು ಇದ್ ಮಾಡ್ಕೊಳಲ್ವಲ್ಲ ನಿನ್ ತರ, ಹಂಗಾಗಿ ನೀರ್ ನೋಡ್ಬಿಟ್ಟು ಟೆಸ್ಟ್ ಮಾಡ್ಬೋದು. ಇನ್ನೊಂದು
ಕುಡಿ ಬಾ ನಿನ್ಗೆ ಕುಡಿ ನೋಡಿ ಫ್ರೆಂಡ್ಸ್, ಕುಡ್ದು ನೋಡ್ಬೇಕಂತೆ ಗೊತ್ತಾಗ್ತೈತಂತೆ ಈ ನೀರ್ನ. ನೀರು ಗಲೀಜಾಗೈತೆ ಫ್ರೆಂಡ್ಸ್, ಕ್ಲೀನ್ ಆಗ್ತೈತೆ ಪರವಾಗಿಲ್ಲ. ಹಾಕ್ಲಾ ಮತ್ತೊಮ್ಮೆ ಹಾಕ್ತೀನಿ ಫ್ರೆಂಡ್ಸ್. ಅಂದ್ರೆ ಎಲ್ಲಾ ಬಟ್ಟೆ ಇದೇ ನೀರಲ್ಲಿ ವಾಶ್ ಮಾಡ್ಕೊಳ್ಳೋದಾ ಫ್ರೆಂಡ್ಸ್? ಒಂದ್ ಬಕೆಟ್ ಅಲ್ಲಿ ಇದ್ ಮಾಡ್ಕೋತೀನಿ, ಮತ್ತೆ ನೀರ್ನ ಅಲ್ಲಿಂದ ಒತ್ಕೊಬಂದು ಸೋಪ್ ಪುಡಿ ಹಾಕಿ ಐ ಕಾಂಟು. ಓಕೆ ಫ್ರೆಂಡ್ಸ್, ಮತ್ತೆ ಒಂದ್ ಟ್ರಿಪ್ ಬಟ್ಟೆ ಹಾಕ್ತೀನಿ. ನಾಲ್ಕನೇ ಬೆಳಕು ಹರಿತದೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಅದೇ ಅಲ್ಲಲ್ಲೇ ವಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದೊಂದ್ಸಲ, ಆಮೇಲೆ ಸ್ಟಾಕ್ ಇಟ್ಕೊಳ್ಳಲ್ಲ ನಾನು ಫ್ರೆಂಡ್ಸ್. ಇಷ್ಟು ಚಿಕ್ಕ ಬೇಷನ್ ಇದು, ದೊಡ್ಡದಾಗ ಕಾಣಿಸುತ್ತೆ ಅಷ್ಟೇ. ಚಿಕ್ಕ ಬೇಷನ್ ಅಲ್ಲಿ ಇಷ್ಟು ವಾಶ್ ಮಾಡ್ಕೊಂಡೆ. ನೀರ್ ಚೇಂಜ್ ಮಾಡ್ಬೇಕೀಗ. ಶಿವಾಗೆ ಡೆಮೋ ತೋರಿಸ್ತಾ ಇದೀನಿ, ಬಾ ನಿನ್ಗೆ ರಿಸಲ್ಟ್ ಸಿಗ್ತೈತೆ. ಮೈ ಎತ್ತಪ್ಪಿ ಓಡಾಡ್ಬೇಕು. ಏನೋ ಕಂದಲೆ, ಏನೋ 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 ನಾಚ ಒಂದು ಪ್ಲಗ್ ಹಾಕೊಡ್ಬೇಕು. ಏನು ಪಡಿಕೊಳ್ಳೆ ಗೊತ್ತಾಯ್ತು ಈಗ, ಕ್ಲೀನ್ ಆಗ್ತೈತಲ್ಲ. ಬಿಡು ನೀರು ಕಡೆ. ಓಕೆ ಫ್ರೆಂಡ್ಸ್, ಈಗ ಒಂದ್ ಸ್ವಲ್ಪ ವಾಶ್ ಮಾಡ್ಕೊಂಡಿದೀನಿ. ಒಂದ್ ಬಕೆಟ್ ಐತೆ, ಅದಕ್ಕೆ 2 ಸಲ ನೀರ್ ಚೇಂಜ್ ಮಾಡ್ಕೋಬೇಕು ಅನ್ಕೊಂಡಿದೀನಿ. ಈಗ ಇದನ್ನ ಚೇಂಜ್ ಮಾಡ್ಕೋತೀನಿ. ಪೈಪ್ ಎತ್ ಬಿಟ್ರೆ ನೀರ್ ಹೋಗ್ತೈತಂತೆ. ನೋಡೋಣ, ಸ್ವಿಚ್ ಆಫ್ ಮಾಡ್ಬಿಟ್ಟು ಬಿಡ್ಬೇಕು ಫ್ರೆಂಡ್ಸ್. ಕರೆಂಟ್ ಜೊತೆ ಆಟ ಆಡಕ್ ಹೋಗ್ಬಾರ್ದು. ನೀರ್ ಬಿಡೋದು ಸ್ವ ಸಿಂಪಲ್. ಈ ತರ ಪೈಪ್ ಇರ್ತಿದೆ, ಇದನ್ನೆತ್ತಿ ಇಲ್ಲೇ ಬಿಡೋದು. ಕೆಂಗೇರಿ ಮೋರಿ ಬಾಕಲ್ ತೊಳಿತೀನಿ ಫ್ರೆಂಡ್ಸ್ ಇವಾಗ, ಅದಕ್ಕೆ ಇಲ್ಲೇ ಬಿಡ್ತಾ ಇದ್ದೀನಿ. ಏನು ಅನ್ಕೋಬೇಡಿ, ಇಲ್ಲೇ ಪ್ಲಗ್ ಇರೋದು. ಬಚ್ಚಲೆಲ್ಲ ನೀರ್ ಮನೇಲಿ ಎಲ್ಲೂ ಇಲ್ಲ. ಪೈಪ್ನ ಎತ್ತಿ ಇಲ್ಲಿ ಸಿಕ್ಸ್ಬಿಟ್ಟು ಮತ್ತೆ ನೀರ್ ಹಾಕೊಂಡು ಸೋಪ್ ಪುಡಿ ಹಾಕೋಬೇಕು ಫ್ರೆಂಡ್ಸ್. ಆತರ ಹಿಂಗ್ ಬಿಟ್ಬಿಟ್ಟು ಮತ್ತೆ ನೀರ್ ಹಾಕಿದ್ರೆ ಅಲ್ಲೇ ಹೋಗ್ತೈತೆ. ಸೋ ಸಿಂಪಲ್. ಎಲ್ಲ ಬಟ್ಟೆಗಳು ಕ್ಲೀನ್ ಆಯ್ತು ಫ್ರೆಂಡ್ಸ್. ನೀರ್ ಬಿಟ್ಟಿದ್ದೀನಿ, ಹಿಂಗೆ ಹೋಗ್ತೈತೆ. ಇನ್ನೊಂದ್ಸಲ ನೋಡಿ, ಆ ತರ ಒಳ್ಳೆ ನೀರಲ್ಲಿ ಒಂದ್ಸಲ ಜಾಲ್ಸ್ಕೋಬೇಕು. ಇದು ನೀರೆಲ್ಲ ಹೋದ್ಮೇಲೆ ಒಂದ್ಸಲ ನೀರ್ ಹಾಕ್ಬಿಟ್ಟು ತೊಳೆದ್ಬಿಟ್ಟು ನೀಟಾಗಿ ಬಟ್ಟೆ ಒರೆಸಿ ಮುಚ್ಚಿಟ್ಬಿಡೋದು ಅಷ್ಟೇ ಫ್ರೆಂಡ್ಸ್. ಸಿಂಪಲ್, ಪರವಾಗಿಲ್ಲ ಅನಿಸ್ತೈತೆ. ಆದ್ರೆ ಜಾಸ್ತಿ ಗಲೀಜಿರೋ ಬಟ್ಟೆಗಳು ಹೋಗಲ್ಲ ಫ್ರೆಂಡ್ಸ್. ನನಗೆ ಹೆಲ್ಪ್ ಆಗ್ತೈತೆ. ಮತ್ತೆ ಬೆಡ್ ಕವರ್ ಐತಲ್ಲ ಫ್ರೆಂಡ್ಸ್, ಅದನ್ನು ಒಗ್ದೆ. ದಿನ್ ಕವರ್ ಎಲ್ಲ ಒಗ್ದೆ, ಅದು ಕ್ಲೀನ್ ಆಗ್ತೈತೆ. ಶಿವ ಬಟ್ಟೆ ಮಾತ್ರ ಜಪ್ಪೈ ಅಂದ್ರೂ ಜಗ್ತಾ ಇಲ್ಲ. ಅಂದ್ರೆ ಈ ತರ ಇಷ್ಟ ದಿನ ವಾಷಿಂಗ್ ಮಿಷಿನ್ ಗಿಂತ ಸ್ಟ್ರಾಂಗ್ ಆಗಿ ನಾನು ಕೆಲಸ ಮಾಡಿದೀನಿ. ಒಬ್ಬ ಟಿವಿ ಸೌಂಡ್. ಓಕೆ ಫ್ರೆಂಡ್ಸ್, ಇದು ನೀರೆಲ್ಲ ಹೋಯ್ತು. ಮೊದ್ಲು ಇದನ್ನ ತೊಳೆದ್ಬಿಟ್ಟು ಒಂದ್ ಜಗ್ ನೀರ್ ಹಾಕ್ಬಿಟ್ಟು ನೀರ್ ಬಿಟ್ಬಿಟ್ಟು ಬಟ್ಟೆನಲ್ಲಿ ಒರೆಸಿ ಮುಚ್ಚಿಡೋದು ಇಷ್ಟೇ ಫ್ರೆಂಡ್ಸ್. ಸೋ ಸಿಂಪಲ್. ನಮ್ಗೆ ನಮ್ ಟಾಮು ಮೇಲೆ ಯಾಕೋ ನಂಬಿಕೆ ಬರ್ತಾ ಇಲ್ಲ ಫ್ರೆಂಡ್ಸ್. ಅವನ್ಗೆ ಈ ವೈರ್ಗಳು, ಈ ಏನಿದು ಪೈಪ್ಗಳು ಅಂದ್ರೆ ಪಂಚ ಪ್ರಾಣ, ಲೆಗ್ ಪೀಸ್ ತರ ಅನ್ಕೊಳ್ಳಿ. ಅದಕ್ಕೆ ಇದನ್ನ ಇಲ್ಲೇ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಟಾಮು ಮೇಲೆ ನಂಬಿಕೆ ಇಲ್ದಿರ ಈ ಕೆಲಸ. ಮನೆಯೆಲ್ಲ ಕಚ್ಚ ಪಿಚ್ಚಿ ಆಗೈತೆ. ಮಕ್ಳಿರೋರು, ಸ್ಕೂಲ್ಗೆ ಹೋಗೋ ಮಕ್ಳು ಬಟ್ಟೆಗಳು ಆರಾಮಾಗಿ ಹಾಕೋಬಹುದು ಡೈಲಿ ಅಂತ ನಾನು ಅನ್ಕೊಳ್ತಾ ಇದೀನಿ ಫ್ರೆಂಡ್ಸ್. ಈ ತರ ಕ್ಲೋಸ್ ಮಾಡಿ ಇಕ್ಕೋಬಹುದು. ಹೊಸ್ತಕ್ಕೆ 2 ದಿನ ಅಷ್ಟೇ ಫ್ರೆಂಡ್ಸ್ ಇದೆಲ್ಲ. ಆಮೇಲೆ ಅದ್ರ ಮೇಲೆ ಏನು ಇರಲ್ಲ, ಧೂಳು ಇರ್ತೈತೆ ಅಷ್ಟೇ. ಕ್ಲೋಸ್ ಕ್ಲೋಸ್ ಕ್ಲೋಸ್. 3 ದಿನ 1-2 ದಿನ ರೆಸ್ಟ್ ಕೊಡೋಣ. ಈ ಬಟ್ಟೆಗಳೆಲ್ಲ ಒಗೆಯಕ್ಕೆ ಮ್ಯಾಕ್ಸಿಮಮ್ ನನಗೆ 4 ಅವರ್ ಟೈಮ್ ಬೇಕಾಗಿತ್ತು ಫ್ರೆಂಡ್ಸ್. ಕುತ್ಕೊಂಡಿದ್ರೆ ಒಂದು 12 ಗಂಟೆ ಟೈಮ್ ಬೇಕಿತ್ತು. ಬೇರೆ ಮಾತಾಡಿಸ್ತೀನಿ ಅಷ್ಟೇ ಫ್ರೆಂಡ್ಸ್. ಅವನು ಮಾತಾಡ್ಸಿಲ್ಲಂದ್ರೆ ಹೋಗ್ತಾ ಇರ್ತಾನೆ. ಐ ಡೋಂಟ್ ಕೇರ್. ಗೋ ಸ್ಲೀಪ್, ಹೋಗಿ ಮಲ್ಕೋಗು. ಓಕೆ ಫ್ರೆಂಡ್ಸ್, ಇವೆಲ್ಲ ಇವಾಗ ಜಾಸ್ತಿ ಒಣಗಾಕ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ. ಎಲ್ರಿಗೂ ಅನ್ನಿಸ್ತಾ ಇರ್ಬೋದು, ಒಂದೇ ಸತಿ ಎಲ್ಲ ವಾಶ್ ಮಾಡಿದೀನಿ ಡಮಾರ್ ಅಂದ್ಬಿಟ್ರೆ ಏನ್ ಗತಿ ಅಂತ. ಅಂದ್ರೆ ಫಸ್ಟ್ ಅಲ್ಲೇ ನಾವು ರಫ್ ಅಂಡ್ ಟಫ್ ಆಗಿ ಯೂಸ್ ಮಾಡ್ಬೇಕು ಫ್ರೆಂಡ್ಸ್. ಅದು ಗೊತ್ತಾಗ್ತಿತ್ತಲ್ಲ ಕ್ವಾಲಿಟಿ ಹೆಂಗೈತೆ ಏನಂತ. ಮತ್ತೆ 1 ವರ್ಷದವರೆಗೂ ಅವರೇ ಮೋಟರ್ ಬಂದು ಚೇಂಜ್ ಮಾಡ್ತಾರೆ. ಅದಕ್ಕೆ ಟ್ರಯಲ್ ನೋಡಿದೆ. ಇನ್ಮೇಲೆ ಈ ತರ ಇರಲ್ಲ. 4 ಜೊತೆ ಇದ್ದಾಗೇನೆ ವಾಶ್ ಮಾಡಿ ಹಾಕೋಬಿಡ್ತೀನಿ. ಅದು ಬೇರೆ. ಇವತ್ತು ಹುಣ್ಣಿಮೆ ಫ್ರೆಂಡ್ಸ್. ಹುಣ್ಣಿಮೆನಲ್ಲಿ ಪೂಜೆ ಪುನಸ್ಕಾರ ಏನು ಮಾಡಿದ್ರೆ ಬಟ್ಟೆ ಕ್ಲೀನ್ ಮಾಡಕ್ ಕುಂತಿದ್ದೀನಿ ಅಂದ್ರೆ ಒಂದೇ ಕಾರಣ, ನಾಳೆ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬದಲ್ಲಾಗ್ಲಿ ಯಾವುದೇ ಹಬ್ಬದಲ್ಲಾಗ್ಲಿ ಫ್ರೆಂಡ್ಸ್, ಬಟ್ಟೆಗಳು ಹೊಲಸ್ ಬಟ್ಟೆಗಳು ಇಟ್ಕೊಂಡು ಹಬ್ಬ ಮಾಡಬಾರ್ದು ಅಂತ ಹೇಳ್ತಾರೆ, ದರಿದ್ರ ಬರ್ತೈತೆ ಅಂತ. ಅದಕ್ಕೆ ಇಷ್ಟೆಲ್ಲ ವನವಾಸ ಫ್ರೆಂಡ್ಸ್ ಅಷ್ಟೇ. ಫುಲ್ ಖುಷಿ ಆಯ್ತು ಫ್ರೆಂಡ್ಸ್. ವಾಷಿಂಗ್ ಮಿಷಿನ್ ಸಿಕ್ಕಿದ್ ನನಗೆ ಮರಳುಗಾಲಲ್ಲಿ ಒಂದು ಕೋಲ್ಡ್ ಜ್ಯೂಸ್ ಸಿಕ್ಕಂಗೆ ಆಯ್ತು. ಖುಷಿ ಆಯ್ತು. ಹಾಸಿಗೆ ಮೇಲೆ ಹಾಕ್ತಿರಲ್ಲ ಫ್ರೆಂಡ್ಸ್, ಬೆಡ್ ಕವರ್ ಇದು ಸಹ ಕ್ಲೀನ್ ಆಗೈತೆ. ಪರವಾಗಿಲ್ಲ. ಆದ್ರೆ ದೊಡ್ಡ ಬೆಡ್ಶೀಟ್ ಮಾತ್ರ ಹಾಕಕ್ಕಾಗಲ್ಲ, ಅದು ರೊಟೇಟ್ ಆಗೋದ್ರಲ್ಲಿ ಗೊತ್ತಾಗ್ತೈತೆ. ಪರವಾಗಿಲ್ಲ. ಇಷ್ಟು ಬಟ್ಟೆನೇ ನನ್ ಕ್ಲೀನಿಂಗ್ ಆಗ್ಬೇಕಾಗಿರೋದು ಫ್ರೆಂಡ್ಸ್. ಮೇನ್ ನನ್ನ ಬಟ್ಟೆಗಳು ಬೆಡ್ ಮೇಲೆ ಹಾಕೋ ಕವರು, ಬೆಡ್ ದಿಂಬುಗಳು ಇಷ್ಟು ಮಾತ್ರ ಆಗ್ಬೇಕಾಗಿದ್ದು. ಇಷ್ಟಾಯ್ತು. ತಗೊಂಡಿದ್ದಕ್ಕೂ ಜೀವನ ಸಾರ್ಥಕ ಆಯ್ತು ಅಂತ ಅನಿಸ್ತೈತೆ. ಇನ್ನ ರಫ್ ಅಂಡ್ ಟಫ್ ಆಗಿ ಯೂಸ್ ಮಾಡ್ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ತಗೋಬೇಕು ಫ್ರೆಂಡ್ಸ್. ಈಗ ನಾನು ತಗೊಂಡಿರೋದು 7 kg 4.5. 9 kgದು ಐತೆ. ಅದು ಡ್ರೈಯೂ ಆಗ್ತೈತಂತೆ 9 kgದು. ಅದೆಷ್ಟೋ ಹೇಳಿದ್ರು, 9,000ನೋ ಎಷ್ಟೋ ಹೇಳಿದ್ರು.
ಮರ್ತದೆ 10 9 ಇರಬೇಕು. ಅದು ಬೆಡ್ಶೀಟ್ಗಳು ಹಾಕೋಬೋದಂತೆ, ಕೊಳೆಯಾಗಿರೋ ಮ್ಯಾಟ್ಗಳು ಹಾಕೋಬೋದಂತೆ, ಮತ್ತೆ ಅದೇ ಡ್ರೈ ಮಾಡಿ ಕೊಡ್ತೈತಂತೆ. ಒಣಗಾಕೊಳ್ಳೋದು ಒಂದೇ ಕೆಲಸ. ಅರೆ ನಾನು ತಗೊಂಡಿಲ್ಲ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಭಯ ಅಲ್ವಾ ಅಷ್ಟು ಕೊಟ್ಟು ತಗೊಳಕ್ಕೆ, ಅದಕ್ಕೆ ಇಷ್ಟು ಸಿಂಪಲ್ ಆಗಿ ತಗೊಂಡೆ. ನೆಕ್ಸ್ಟ್ ಟೈಮ್ ಆ ಥರ ತಗೊಳ್ತೀನಿ ಅಂತ ಹೇಳಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ತಗೊಂಡೆ ದೊಡ್ಡದೇ ತಗೊಳ್ತೀನಿ. EMI ಅಲ್ಲಿ ಲೈಫ್ ಟೈಮ್ ಬಳಕೆ ಬರಬೇಕು, ಅಟ್ಲೀಸ್ಟ್ ಒಂದು 10 ವರ್ಷ ಆದರೂ. ಸಿಂಪಲ್ ಆಗಿರಲಿ ಅಂತ ತಗೊಂಡೆ ಅಷ್ಟೇ ಫ್ರೆಂಡ್ಸ್. ಬಟ್ಟೆ ಎಲ್ಲ ರಾಶಿ ಆಗ್ತಾ 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 ಭಯ ಬಂದ್ಬಿಡ್ತು ಫ್ರೆಂಡ್ಸ್ ನನಗೆ. ಓ ವಾಷಿಂಗ್ ಮಿಷಿನ್ ತಗೊಂಡಿಲ್ಲ ಅಂದ್ರೆ ಮುಗೀತು ನನ್ನ ಕತೆ ಅನ್ಬಿಟ್ಟು ಶಿವ ಹತ್ರ ಹಂಗೆ ಒದ್ದಾಡಿ ಗಲಾಟೆ ಮಾಡಿ ಮುನ್ಸ್ಕೊಂಡು ತರಿಸ್ಕೊಂಡೆ ಫ್ರೆಂಡ್ಸ್. ಇದು ಹೆಣ್ಮಕ್ಳು ಅಂದ್ರೆ ಸಾಮಾನ್ಯವಾಗಿ ಕೇಳದೆ ತಂದು ಕೊಡ್ತಾರ ಗಂಡ್ಮಕ್ಳು? ಜಗಳನೇ ಆಗ್ಬೇಕು, ದೊಡ್ಡ ಯುದ್ಧನೇ ಆಗ್ಬೇಕು. ಎಲ್ಲ ಹೆಣ್ಮಕ್ಳು ಕನ್ಸಲ್ಲ ಫ್ರೆಂಡ್ಸ್ ಮನೇಲಿ ಪ್ರತಿಯೊಂದು ಸಾಮಾನು ಇರಬೇಕು ಅಂತ. ಅದೇ ಸಿಂಪಲ್ ಆಗಿ ಫ್ಯಾನು, ಮಿಕ್ಸಿ, ಸಿಲಿಂಡ್ರು, TV ಅಂತವಿಂತವ. ಅದ್ರಲ್ಲಿ ವಾಷಿಂಗ್ ಮಿಷಿನು ಸಹ ನನ್ನ ಆಸೆ ಈಡೇರ್ತು ಫ್ರೆಂಡ್ಸ್. ಕೊನೆಗೂ ಶಿವಾದ 2 ಟಿ ಶರ್ಟ್ ಹಾಕ್ತೆ ಫ್ರೆಂಡ್ಸ್, ಪರವಾಗಿಲ್ಲ. ಆದರೆ ಜಾಸ್ತಿ ಮಣ್ಣು ಇರೋದು ಹೋಗಲ್ಲ ಫ್ರೆಂಡ್ಸ್. ಯಾಕೆ ಸುಳ್ಳು ಹೇಳಬೇಕು? ಪ್ರತಿದಿನ ನಾನು ಇಷ್ಟೇ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕಿ ಒಗಿತಾ ಇದ್ದಂದ್ರೆ ಒಂದು ವಾರಕ್ಕೆ ಅದು ಎಕ್ಕುಟ್ಟು ಹೋಗ್ತೈತೆ. ಅದಕ್ಕೆ ಹಬ್ಬ ಇತ್ತು ಅಂದ್ಬಿಟ್ಟು ಇಷ್ಟೂ ಒಂದೇ ಸಲ ವಾಶ್ ಮಾಡ್ಕೊಂಡೆ. ನೆಕ್ಸ್ಟ್ ಟೈಮಿಂದ 2 ದಿನಕ್ಕೆ 3 ದಿನಕ್ಕೆ ಒಂದ್ಸಲ ಅಲ್ಲಲ್ಲೇ ವಾಶ್ ಮಾಡ್ಕೊಬಿಡ್ತೀನಿ. ಅವಾಗ ಅದನ್ನು ಸಹ ಜಾಸ್ತಿ ದಿನ ಬಾಳಿಕೆ ಬರ್ತೈತೆ, ನನಗೂ ಈಸಿ ಆಗ್ತೈತೆ. ನೀವು ಹೇಳಿದ್ದಕ್ಕೆ ತಗೊಂಡಿದ್ದಾಯ್ತು ಫ್ರೆಂಡ್ಸ್, ಫುಲ್ ಖುಷಿ ಆಯಿತು ನನಗಂತೂ. ಅರ್ಧ ಕೆಲಸ ಮುಗ್ದಂಗಾಯಿತು. ಇನ್ಮೇಲೆ ಒಂದು ಸ್ವಲ್ಪ ರೆಸ್ಟು ಸಿಗ್ತೈತೆ ನನಗೆ. ಇಷ್ಟು ಬಟ್ಟೆಗಳನ್ನ ಒಂದೇ ಬಕೆಟ್ ನೀರಲ್ಲಿ ಜಾಸ್ತಿ ಇಲ್ಲ, ನಾನು 4 ಬಕೆಟ್ ನೀರು ಚೇಂಜ್ ಮಾಡ್ಕೊಂಡೆ. ಅಂದರೆ 6 ಬಿನ್ಗೆ 8 ಬಿನ್ಗೆ ನೀರು ಚೇಂಜ್ ಮಾಡ್ಕೊಂಡು ಜಾಲಿಸ್ಬಿಟ್ಟು ಆಮೇಲೆ ಒಣಗಾಕೊಳ್ಳೋಕೆ ಹೋದೆ. ಇಷ್ಟು ಕತ್ಲೆಲ್ಲ ಹೋಗಿ ಒಣಗಾಕ್ತೀನಲ್ಲ, ಭಯ ಆಗಲ್ವಾ ಅಂತಲ್ಲ ಅನ್ಸ್ಬೋದು ನಿಮಗೆ. ಭಯನೇ ಇಲ್ಲ ನೋಡಿ ಫ್ರೆಂಡ್ಸ್, ನಾನು ಆರಾಮಾಗಿ ಧೈರ್ಯವಾಗಿ ಬಟ್ಟೆ ಒಣಗಾಕ್ತಾ ಇದ್ದೀನಿ. ಶಿವಾಗ ಇದ್ದಿದ್ದು ಭಯ ಇಲ್ಲ. ಅಕಸ್ಮಾತ್ ಕಾಡು ಪ್ರಾಣಿ ಯಾವ್ದಾರ ಬಂದು ಎಳ್ಕೊಂಡೋದ್ರೂ ಕಿಟಕಿಲಿ ನೋಡ್ಬಿಟ್ಟು ಸೈಲೆಂಟಾಗಿ ಬಾಗ್ಲಾಕೊಂಡು ನಿದ್ದೆ ಮಾಡ್ತೈತೆ. ಹಬ್ಬ ಪೀಡೆ ತಲೋಗ್ತು ಅಂತ ಆ ಥರ ಮೈಂಡು ಶಿವಾಗೆ. ಒಂದು ಆಚೆ ಬಂದು ಬಗ್ಗು ಸಹ ನೋಡಲಿಲ್ಲ ನಾನು. ಏನಾದ್ಲು ನನ್ನ ಹೆಂಡತಿ ಇದ್ದಾಳ ಇಲ್ವಾ ಏನು ಅಂತ ಹಂಗಿರ್ತೈತೆ. ಅಂದರೆ ಇದು ಮೊದಲಿಂದ ಅಭ್ಯಾಸ ಆಗ್ಬಿಟ್ಟಿದೆ ಫ್ರೆಂಡ್ಸ್ ನನಗೆ. ಮದುವೆ ಆದಾಗಿಂದ ಮಧ್ಯರಾತ್ರಿಯೇ ಜಾಸ್ತಿ ಕೆಲಸಗಳು ಮಾಡ್ಕೊಳ್ತಾ ಇದ್ದಿದ್ದು ನಾನು. ಗಾರ್ಮೆಂಟ್ಸ್ಗೆ ಫ್ಯಾಕ್ಟ್ರಿಗೆಲ್ಲ ಹೋಗ್ಬೇಕಾದ್ರೆ ಹಗಲೊತ್ತು ಡೇ ಟೈಮು ಕೆಲಸನೇ ಆಗೋದು. ಗಾರ್ಮೆಂಟ್ಸ್ ಅಲ್ಲಿ ಇಲ್ಲಿ ಮನೆ ಕೆಲಸ ಮಾಡ್ಕೊಳಕ್ಕೆ ಟೈಮ್ ಸಿಗ್ತಿದ್ದಿದೆ ನೈಟ್ ಟೈಮು. ಆದರೆ ಎಫೆಕ್ಟೇ ಇವಾಗ ನನಗೆ ಉಸಿರಾಟದ ತೊಂದರೆ ಆಗಿರೋದು. ಇಷ್ಟೊತ್ತಲ್ಲಿ ಯಾರು ಕೆಲಸ ಮಾಡ್ಬಿಟ್ಕೋಬೇಡಿ ಫ್ರೆಂಡ್ಸ್. ನೀರು ಮುಟ್ಟಿ ಕೆಲಸ ಅಂತೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮನೇನು ಗಜಿ ಬಿಜಿ ಆಗಿತ್ತಲ್ಲ, ಅದಕ್ಕೆ ಒಂದ್ಸಲ ಮನೇನೂ ನೀಟಾಗಿ ಒರೆಸ್ಕೊಬಿಟ್ಟೆ, ಎಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್. ಈಗ ಊಟಕ್ಕೆ ನಾನು ಸಂಜೆ ಬಂದ ತಕ್ಷಣನೇ ಆವಾಗ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಫ್ರೆಂಡ್ಸ್, ಚಾರ್ಜ್ ಹಾಕ್ಬಿಟ್ಟು ಅಡುಗೆ ಮಾಡಿಟ್ಬಿಟ್ಟೆ. ವೈಟ್ ರೈಸು ಮತ್ತು ಬೇಳೆ ರಸ ಫ್ರೆಂಡ್ಸ್, ಮೈಸೂರು ಬೇಳೆ ರಸ ಸೂಪರಾಗಿತ್ತು. ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂದರೆ ಆಗಲಿಲ್ಲ. ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ಶಿವ ತಿನ್ಬಿಟ್ಟು ಅರ್ಧಂಬರ್ಧ ತಟ್ಟೆ ಮುಚ್ಚಿಟ್ಟೈತೆ, ಅದಾದ್ಮೇಲೆ ನಾನು ತಿನ್ಕೊಳ್ತೀನಿ. ಮೊದಲು ಕೆಲಸ ಎಲ್ಲ ಮುಗಿಸ್ಬೇಕು ನಾನು. ದೇವ್ರ ಕೂಡ ಸಹ ಎಲ್ಲ ಕ್ಲೀನ್ ಮಾಡ್ಬೇಕು ಫ್ರೆಂಡ್ಸ್. ಈಗ ನಾನು ಸ್ನಾನ ಮಾಡ್ಕೊಬಂದು ಇಷ್ಟೊತ್ತಲ್ಲಿ ಕಲಶ ಎಲ್ಲ ಇಳಿಸ್ಬಾರ್ದು, ಬಟ್ ಬೇರೆ ವಿಧಿ ಇಲ್ಲ ಫ್ರೆಂಡ್ಸ್. ಬೆಳಗ್ಗೆಗೆ ಲೇಟ್ ಆಗಿಬಿಡ್ತೈತೆ. ಮನೆಯೆಲ್ಲ ಒರೆಸಿದ್ದೀನಿ. ಶಿವಕುಮಾರ್ ಮಲಗೈತೆ. ಬಾಗ್ಲೆಲ್ಲ ತೊಳೆದಿದ್ದೀನಿ ಫ್ರೆಂಡ್ಸ್. ಆದರೆ ರಂಗೋಲಿ ಹಾಕೋಣ ಅಂದರೆ ನಮ್ಮ ಟಾಮು ಮೇಲೆ ನನಗೆ ನಂಬಿಕೆ ಇಲ್ಲ. ಅವ್ನು ರಂಗೋಲಿ ಮೇಲೆ ಮಲ್ಕೊಳ್ಳೋದೇ ಅಭ್ಯಾಸ ಮಾಡ್ಕೊಳ್ತಾನೆ. ಈಗ ಮಳ್ಳಂತರ ಮಲ್ಗವನಷ್ಟೇ, ರಂಗೋಲಿ ಅಂದರೆ ಇಷ್ಟ ಅವನಿಗೆ. ಟಾಮು ಒಬ್ಬ ಎಚ್ಚರ ಇಲ್ದಂಗೆ ಮಲ್ಗವನೆ ಪಾಪ. ಚಳಿ ಫ್ರೆಂಡ್ಸ್ ಅವನಿಗೆ. ಬಾಗ್ಲು ಒಂದು ಸ್ವಲ್ಪ ಮುಂದಕ್ಕೆ ಹಾಕಿದ್ರೆ ಭಯ ಪಡ್ತಾನೆ. ಅದಕ್ಕೆ ಬೆಡ್ಶೀಟ್ಗಳು ಹಾಕ್ಬಿಟ್ಟು ಮಲಗಿಸೋದು ಅವನ್ನ. ಒಂದು ಸ್ವಲ್ಪ ತಿಲ್ಲಿರ್ತಾನಷ್ಟೇ ಫ್ರೆಂಡ್ಸ್. ಬರ್ತಾರೆ ಗ್ಯಾಂಗ್ ಒಂದು 10 ಗಂಟೆಗೆ. ಹೆಂಗ್ ಮಲ್ಕೋತಾನೆ. ಒಂದು ರಾಶಿ ಬಟ್ಟೆಗಳು ಫ್ರೆಂಡ್ಸ್, ಆ ಕಡೆ ಈ ಕಡೆ ಎಲ್ಲೆಲ್ಲಿ ಜಾಗ ಐತೆ ಎಲ್ಲ ಸಂದೆಗೊಂದು ಒಂಚೂರು ಏನೋ ಬಿಟ್ಟಿಲ್ಲ, ಎಲ್ಲ ಮಂದಾಗ ಒಣಗಾಕ್ಬಿಟ್ಟಿದ್ದೀನಿ. ನಾಳೆ ಒಂದು ಸ್ವಲ್ಪ ಆರಾಮಾಗಿ ಒಣಗಾಕೋಣ ಅಂದ್ಬಿಟ್ಟು ಜಾಗ ಇಲ್ಲ ಸರಿಯಾಗಿ. ನೀರು ಕಾಯ್ತಾ ಐತೆ ಚೆನ್ನಾಗಿ. ಈಗ ಒಂದು ರಾಶಿ ಪಾತ್ರೆ ಐತೆ ಫ್ರೆಂಡ್ಸ್, ಇದನ್ನೆಲ್ಲ ತೊಳೆದ್ಬಿಟ್ರೆ ಫ್ರೆಶ್ ಆಗಿ ಬಂದು ದೇವ್ರ ಸಾಮಾನು ತೊಳ್ಕೊಳ್ಳೋದೆ. ಈಗ ಟೈಮ್ ಎಷ್ಟು ಅನ್ಕೊಂಡಿದ್ದೀರಾ ಫ್ರೆಂಡ್ಸ್? ಕೇವಲ 10 ಗಂಟೆ ರಾತ್ರಿ. ಒಂದು 12 ಗಂಟೆ ಆಗ್ತೈತೆ ಫ್ರೆಂಡ್ಸ್ ನಾನು ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ. 2000 years later. ದೇವ್ರ ಫೋಟೋದ ಹತ್ರ ಇರೋ ದೇವ್ರ ಫೋಟೋ ಎಲ್ಲ ಇಳಿಸ್ಕೊಂಡು ಎಲ್ಲ ಒರೆಸಿ ಆಯ್ತು. ದೇವ್ರ ಸಾಮಾನು ತೊಳಿಬೇಕು. ಇವತ್ತು ದೇವ್ರ ಸಾಮಾನು ತೊಳಕ್ಕೆ ಸಬೀನಾ, ಹುಣಸೆ ಹಣ್ಣು, ತೆಂಗಿನ ಜುಂಗು ತಗೊಂಡಿದ್ದೀನಿ ಫ್ರೆಂಡ್ಸ್. ಸಿಲ್ವರ್ ನಾನು ತಗೊಬಂದಿಲ್ಲ, ಶಿವ ಮರ್ತ್ಬಿಟ್ಟೈತೆ. ಇಷ್ಟೇ. ಸಬೀನಾ ಒಂದಿದ್ರು ಸಾಕು, ಕ್ಲೀನ್ ಆಗ್ಬಿಡ್ತೈತೆ. ದೇವ್ರ ಫೋಟೋ, ದೇವ್ರ ಸಾಮಾನೆಲ್ಲ. ದೇವ್ರ ಫೋಟೋ ಉಜ್ಬಾರ್ದು, ದೇವ್ರ ಸಾಮಾನು ಮಾತ್ರ. 11 ಗಂಟೆ ರಾತ್ರಿಯಲ್ಲಿ ದೇವ್ರ ಸಾಮಾನು ತೊಳಕೊಟ್ಟಿದ್ದೀನಿ ಫ್ರೆಂಡ್ಸ್. ಹಬ್ಬ ಏನ್ ಮಾಡಕ್ಕಾಗಲ್ಲ. ಇಷ್ಟೊತ್ತಲ್ಲಿ ಕೆಲಸ ಏನು ಎತ್ತಬಾರ್ದು ಫ್ರೆಂಡ್ಸ್. ಉಣ್ಮೇಲೆಲ್ಲ ಎತ್ತಕ್ ಹೋಗ್ಬಾರ್ದು. ಬಟ್ ಮಾರನೇ ದಿನ ಹಬ್ಬ ಇದ್ದಾಗ ಏನು ಮಾಡಕ್ಕಾಗಲ್ಲ ಫ್ರೆಂಡ್ಸ್. ಅಂತ ಟೈಮಲ್ಲಿ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಕೆಲಸ ಮಾಡ್ಕೋತಾ ಇರ್ಬೇಕು. ನಾಳೆ ಏನಾದ್ರು ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡ್ರೆ ಒಂದಿನ ಪೂರ್ತಿ ಇದೇ ಹಿಡಿತೈತೆ. ದೇವ್ರ ಸಾಮಾನು ಅದು ಇದು. ಹಬ್ಬ ಮಾಡೋದು ಯಾವಾಗ? ಅದಕ್ಕೆ ಮಧ್ಯರಾತ್ರಿ ಆದ್ರೂ ಪರವಾಗಿಲ್ಲ, ಎಲ್ಲ ಕ್ಲೀನ್ ಮಾಡಿಟ್ಬಿಟ್ರೆ ಬೆಳಗ್ಗೆ ಆರಾಮಾಗಿ ನೆಮ್ಮದಿಯಾಗಿ ಹಬ್ಬ ಮಾಡಬೇಕು.
ಇಷ್ಟು ಟಾರ್ಗೆಟ್ ಅಲ್ಲಿ ದೇವ್ರ ಸಾಮಾನು ತೊಳಿತಾ ಇದೀನಿ ಫ್ರೆಂಡ್ಸ್. ಒಂದ್ ಕಡೆ ಯೋಚನೆ ಮಾಡಿದೆ ನಾನೇನೆ, ನಿಂಬೆಹಣ್ಣು ಹುಣಸೆ ಹಣ್ಣು ಬಿಸಿನೀರು ಹಾಕಿ ಕುದಿಸ್ಬಿಟ್ಟು ಅದ್ಬಿಟ್ಟು ಎತ್ತು ಬಿಡ್ತೀನಲ್ಲ, ಆ ಥರ ಮಾಡ್ಕೊಬಿಡೋಣ ಅಂತ. ಯಾಕೋ ಮನ್ಸು ತಡಿಲಿಲ್ಲ. ಹಬ್ಬದ ಟೈಮಲ್ಲಿ ಆದ್ರೂ ನೀಟಾಗಿ ನನ್ನ ಕೈಯಿಂದಾನೆ ನೀಟಾಗಿ ಎಲ್ಲ ಉಜ್ಜಿ ತೊಳೆದು ಹಬ್ಬ ಮಾಡೋಣ ಅಂತ. ಇದೆಲ್ಲ ಒಂಥರ ನನಗೆ ನೆಮ್ಮದಿ ಅನ್ನಿಸ್ತೈತೆ. ನಾನೇ ನನ್ನ ಕೈಯಾರ ಎಲ್ಲ ಕ್ಲೀನ್ ಮಾಡೋದು. ಅರ್ಜೆಂಟ್ ಇದ್ದಾಗ ಮಾತ್ರ ನಿಂಬೆಹಣ್ಣು ಹುಣಸೆ ಹಣ್ಣು ಹಾಕಿ ಬಿಸಿನೀರಲ್ಲಿ ಕುದಿಸ್ಬಿಟ್ಟು ದೇವ್ರ ಸಾಮಾನು ಅಜ್ಜಿ ಎತ್ಬಿಟ್ರೆ ಕ್ಲೀನ್ ಆಗ್ಬಿಡ್ತೈತೆ. ಸಬೀನದಲ್ಲಿ ನೀಟಾಗಿ ಕ್ಲೀನ್ ಆಗ್ತೈತೆ, ಆದರೆ ಬೇಗ ಬೇಗ ಹೋಗಲ್ಲ. ಸ್ವಲ್ಪ ಜಾಸ್ತಿನೇ ಎಫರ್ಟ್ ಹಾಕಿ ಉಜ್ಜಬೇಕು. ಪಿತಾಂಬರಿ ಇದ್ರೆ ಬೆಸ್ಟ್ ಅಂತ ಅನಿಸ್ತು. ಆದರೆ ಶಿವ ಈ ಜನ್ಮಕ್ಕೆ ತರಲ್ಲ, ಅದನ್ನ ಮಾತ್ರ ಮರ್ತಿ ಬರ್ತೈತೆ. ದೇವ್ರ ಸಾಮಾನು ಅಷ್ಟನ್ನು ತೊಳ್ಕೊಂಡು ನೀಟಾಗಿ ಒಂದು ಕಾಟನ್ ಬಟ್ಟೆನಲ್ಲಿ ಒರೆಸ್ಕೊಂಡು ಅದಕ್ಕೆ ಅಲಂಕಾರ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಾಮೂಲಿ ಗಂಧ ಅರ್ಶಿನ ಕುಂಕುಮದಲ್ಲಿ ಅಲಂಕಾರ ಮಾಡ್ಕೊಳ್ತೀನಿ. ನಾನು ಮೊದಲಿಗೆ ದೇವ್ರ ಫೋಟೋ ಎತ್ತಿದ ತಕ್ಷಣ ಕೈ ಮುಕ್ಕೊಂಡೇ ಎತ್ತದೆ. ನಾನು ಇಷ್ಟೊತ್ತಲ್ಲಿ ಎತ್ತಬಾರ್ದು, ಆದರೆ ಅರ್ಜೆಂಟು ಎತ್ತುತ್ತಾ ಇದ್ದೀನಿ, ಏನು ಮಾಡಬೇಡ ದೇವ್ರೆ ಅಂತ ಕೇಳ್ಕೊಂಡು ಎತ್ಕೊಂಡೆ. ಎತ್ತಿದ ತಕ್ಷಣ ದೇವ್ರಗಳನ್ನ ಅರ್ಶಿನ ಮತ್ತು ನೀರು ಹಾಕಿ ನೀಟಾಗಿ ಒರೆಸ್ಕೊಂಡು ದೇವ್ರ ಫೋಟೋನು ಅದೇ ಥರ ಒರೆಸ್ಕೊಂಡು ಅಲ್ಲನ್ನೆಲ್ಲ ರೆಡಿ ಮಾಡಿ ಅಲಂಕಾರ ಮಾಡಿ ಇಟ್ಟು ಆಮೇಲೆ ದೇವ್ರ ಸಾಮಾನು ತೊಳೆಯೋಕೆ ಕೂತ್ಕೊಂಡೆ. ಒಂದೊಂದೇ ಕೆಲಸ ಬೇಗ ಆಗ್ತೈತೆ ಅಂದ್ಬಿಟ್ಟು. ಇವೆಲ್ಲ ನೋಡೋಕ್ಕೆ ಇಷ್ಟು ಈಸಿಯಾಗಿ ಕಾಣಿಸ್ತೈತೆ, ತುಂಬ ಟೈಮ್ ತಗೊಳ್ತೈತೆ. ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಸಾಕಾಗಿ ಹೋಗ್ತೈತೆ. ಏನಿದ್ರು ಇದು ಗಂಡು ಮಕ್ಕಳಿಗೆ ಹಬ್ಬ, ಏನೇ ಹಬ್ಬ ಆದ್ರೂ ನಮಗೆ ತೊಳೆಯೋದು, ಬೆಳಗೋದು, ಅಡುಗೆ ಮಾಡೋದು, ಬಡಿಸೋದು, ತೊಳೆಯೋದು ಇದೇ ಆಗೋಗ್ತೈತೆ. ಒಂದೊಂದು ಸಲ ಗಂಡು ಮಕ್ಳು ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರ್ತೈತೆ ಅಂತ ಅನ್ನಿಸ್ತೈತೆ. ಆದರೆ ಏನು ಮಾಡೋದು, ಶಿವಕುಮಾರ್ ಥರ ಗಂಡ ಇದ್ದರೆ ಏನು ಮಾಡೋಕ್ಕೂ ಆಗಲ್ಲ. ನೋಡಿ, ನಾನು ಇಷ್ಟೆಲ್ಲ ವನವಾಸ ಪಡ್ತಾ ಇದ್ದೀನಿ, ಆರಾಮಾಗಿ ಗೊರಕೆ ಹೊಡಿಕೊಂಡು ಇದೇ ಮಾಡ್ತಾಯಿತ್ತು. ನನಗೆ ಎಷ್ಟು ಬೇಜಾರಾಯಿತು. ಅಟ್ಲೀಸ್ಟ್ ಮಾತಾಡ್ಕೊಂಡು ಜೊತೆ ಇದ್ರೂ ಸಾಕಾಗಿತ್ತು, ನನಗೆ ಟೈಮ್ ಪಾಸ್ ಆಗ್ಬಿಡ್ತಿತ್ತು. ಅದಕ್ಕೆ ಅನಿಸ್ತೈತೆ ಹೆಣ್ಮಕ್ಳು ಟಿವಿಗೆ ಅಡಿಕ್ಟ್ ಆಗಿಬಿಡ್ತೀವಿ. ಗಂಡ ಮಕ್ಕಳು ಮಾತಾಡ್ಸಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗ್ತೈತೆ. ಆಟೋಮೆಟಿಕ್ಕಾಗಿ ಟಿವಿಗೆ ಅಡಿಕ್ಟ್ ಆಗಿಬಿಡ್ತೀರಿ. ಮತ್ತೆ ಅವರೇ ಅನ್ನೋದು, ಟಿವಿ ಜಾಸ್ತಿ ನೋಡ್ತೀರಾ, ಮೊಬೈಲ್ ಜಾಸ್ತಿ ನೋಡ್ತೀರಾ. ಅವರೇನೋ ಎಲ್ಲ ಕೆಲಸ ಬಿಟ್ಟು ನಮ್ಮ ಜೊತೆ ಮಾತಾಡ್ಕೊಂಡು ಕುತ್ಕೊಂಡಂಗೆ. ಹಿಂಗೆಲ್ಲ ಮನಸ್ಸಲ್ಲಿ ಯೋಚನೆ ಮಾಡಿಕೊಂಡು ದೇವ್ರುಗಳೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಜೋಡಿಸಿಟ್ಕೊಂಡೆ. ನಾಳೆ ಪೂಜೆಗೆ ಏನೂ ತೊಂದರೆ ಇಲ್ಲ, ಆರಾಮಾಗಿ ಪೂಜೆ ಮಾಡ್ಕೋಬೋದು. ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಪಾತ್ರೆಗಳು, ಸ್ಟವ್ ಕ್ಲೀನು, ಶೆಲ್ಫ್ ಕ್ಲೀನು, ದೇವ್ರ ಗುಡಿ ಕ್ಲೀನು, ಮನೆ ಕ್ಲೀನು ಎಲ್ಲ ಇತ್ತು. ಬೆಳಗ್ಗೆ ಆರಾಮಾಗಿ ಅಡುಗೆ ಮಾಡ್ಕೋಬೋದು. ಒಂದೇ ಒಂದು ಕೆಲಸ ಬಾಕಿ ಮುಗಿಸ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್. ಅವರೇಕಾಳು ಇದಕ್ಲಿಲ್ಲ. ಈಗ 12 ಗಂಟೆಗೆ ಇನ್ನು 10 ನಿಮಿಷ ಏನೋ ಆಯ್ತು ಅಷ್ಟೇ. 12 ಗಂಟೆ ತನಕ ನಾವು ನಿದ್ದೆ ಕೆಟ್ಟರೆ ಹೆಂಗೆ ಫ್ರೆಂಡ್ಸ್. ನಾಳೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಇದಕ್ಬಿಟ್ಟು ಸಾಂಬಾರು ಮಾಡಿರ್ತೀನಿ ಫ್ರೆಂಡ್ಸ್ ಅಷ್ಟೇ. ಆಲ್ರೆಡಿ ಶಿವಕುಮಾರು ನಿದ್ದೆಯಲ್ಲಿ ಅವ್ರ ಗರ್ಲ್ ಫ್ರೆಂಡ್ ಜೊತೆ ಡ್ಯಾನ್ಸೇ ಮಾಡ್ತೈತೆ. ವಿಶ್ ಮಾಡೋಕ್ಕಾಗ್ತಾಯಿಲ್ಲ 2-3 ದಿನದಿಂದ. ಏನು ಅನ್ಕೋಬೇಡಿ ಫ್ರೆಂಡ್ಸ್, ಕೆಲಸ, ಬರ್ತಡೇ, ಅದು ಇದು ಹಬ್ಬಗಳು ಬಂತಲ್ಲ, ಅದಕ್ಕೋಸ್ಕರ ಅಷ್ಟೇ. ಓಕೆ ಫ್ರೆಂಡ್ಸ್, ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಎಲ್ಲ ಜೋರಾಗಿ ಹಬ್ಬ ಮಾಡಿ. ಮತ್ತೆ ನಾಳೆ ಹಬ್ಬದ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಫ್ರೆಂಡ್ಸ್.